ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿ ಕೆ ಕ್ಲಾಸ್. ಮೆಂಟಲ್ ಎಬಿಲಿಟಿ ನೋಡ್ತಾ ಇದ್ರಿ, ಕಂಪ್ಯೂಟರ್ ನೋಡ್ತಾ ಇದ್ರಿ. ಈ ಬ್ಯಾಚ್ ಇಂದ ಹೊಸದಾಗಿ ಜಿ ಕೆ ಅನ್ನ ನಾನು ನಿಮಗೆ ಟೀಚ್ ಮಾಡೋದಕ್ಕೆ ಬಂದಿದ್ದೀನಿ. ಸೊ ಜಿ ಕೆ ಅಂದ ತಕ್ಷಣ ನಿಮ್ ತಲೆಗೆ ಬರಬೇಕು ಆಲ್ ಓವರ್ 360 ಡಿಗ್ರಿ. ಹೌದಾ? ಸೊ ಈ ಜಿ ಕೆ ಅನ್ನೋವಾಗ ಸ್ಟ್ಯಾಟಿಕ್ ಪೋರ್ಷನ್ ಒಂದ್ ಬರುತ್ತೆ, ಡೈನಮಿಕ್ ಪೋರ್ಷನ್ ಒಂದ್ ಬರುತ್ತೆ. ಏನಿದು ಮೇಡಮ್ ಅಂತಂದ್ರೆ, ಸ್ಟ್ಯಾಟಿಕ್ ಇನ್ ದ ಸೆನ್ಸ್ ಯಾವುದು ಚೇಂಜ್ ಆಗೋದಿಲ್ಲ, ಟೈಮ್ ಹೋದಂಗೆ ಅದಕ್ಕೆ ಆಡ್ ಆಗ್ತಾ ಹೋಗುತ್ತೆ ಸಿಲೆಬಸ್. ಹೌದಾ? ಅದೇ ರೀತಿ ಈ ಕಡೆಗೆ ಡೈನಮಿಕ್ ಅಂತ ಬಂದಾಗ ಕರೆಂಟ್ ಇವೆಂಟ್ಸ್, ಕರೆಂಟ್ ನ್ಯಾಷನಲ್ ಇವೆಂಟ್ಸ್ ಆಗಿರಬಹುದು, ಇಂಟರ್ ನ್ಯಾಷನಲ್ ಇವೆಂಟ್ಸ್ ಆಗಿರಬಹುದು, ಏನೆಲ್ಲ ಆಗ್ತಾ ಹೋಗ್ತಾ ಇರುತ್ತೋ ಅವುಗಳನ್ನ ನಾವು ಡೈನಮಿಕ್, ಚೇಂಜ್ ಆಗ್ತಾ ಹೋಗುತ್ತೆ, ಅವುಗಳನ್ನ ಸ್ಟಡಿ ಮಾಡ್ತೀವಿ. ಹೌದಾ? ಎಸ್. ಸೊ ಜನರಲ್ ಸ್ಟಡೀಸ್ ಅಲ್ಲಿ ನಿಮ್ಮ ಸಿಲೆಬಸ್ ಏನಿದೆ ಅದನ್ನ ನಾವ್ ಇವಾಗ ಡಿಸ್ಕಷನ್ ಮಾಡ್ಬೇಕು. ಸಿ, ನಾವು ಎಲ್ಲರೂ ಮಹಾಸಂಗಮ ಮಾಡ್ತಾ ಇರೋದ್ರಿಂದ ಎಲ್ಲಾ ಎಜುಕೇಟರ್ಸ್ ಗಳು ಕೂಡ ಇದೇ ಸ್ಟುಡಿಯೋದಲ್ಲಿ ನಾವು ಭಾಗಿಯಾಗಿದ್ದೀವಿ. ಹಾಗಾಗಿ ಯಾವ್ದೆಲ್ಲ ಶೆಡ್ಯೂಲ್ ಆಗಿದೆಯೋ ಅದರ ಪ್ರಕಾರ ಸಬ್ಜೆಕ್ಟ್ಸ್ ಗಳು ನಡೀತವೆ. ಇನ್ ಯಾವ್ದೆಲ್ಲ ಶೆಡ್ಯೂಲ್ ಆಗಿಲ್ವೋ 20ನೇ ತಾರೀಕಿನ ನಂತರ ನಿಮಗೆ ಆ ಸಬ್ಜೆಕ್ಟ್ಸ್ ಗಳ ತರಗತಿಗಳು ಸಿಗೋದುಂಟು. ಓಕೆ, ಎಸ್. ಸೊ ಹಾಗಾದ್ರೆ ಜಿ ಕೆ ಅಲ್ಲಿ ನೀವು ಏನೆಲ್ಲ ಓದಬೇಕು ಅನ್ನೋದನ್ನ ಕರಿಕ್ಯುಲಮ್ ಈಗ ಏನ್ ಮಾಡೋಣ, ಡಿಸ್ಕಸ್ ಮಾಡೋಣ. ಹಾ, ಮೊದಲನೇದೇನಿದೆ ನೋಡ್ರಿ, ಬುಕ್ಸ್ ಅಂಡ್ ಆಥರ್ಸ್. ಹೌದಾ? ಪುಸ್ತಕಗಳು ಮತ್ತೆ ಲೇಖಕರು ಅಂತ ಇದೆ. ಇಲ್ಲಿ ನೋಡ್ಬೋದು, ಪುಸ್ತಕಗಳು ಮತ್ತೆ ಲೇಖಕರು. ಯಾರು ಯಾವೆಲ್ಲ ಪುಸ್ತಕಗಳನ್ನ ಬರ್ದಿದ್ದಾರೆ, ಅವರ ಲೇಖಕರು, ಅವ್ರ ಹೆಸರೇನು, ಅಂಡ್ ಅಕಸ್ಮಾತ್ ಅವರಿಗೆ ಏನಾದ್ರು ಆ ಒಂದು ಕೃತಿಗಳಿಗೆ ಬಹುಮಾನಗಳು ಸಿಕ್ಕಿದ್ದಾಗಿದ್ದಲ್ಲಿ, ಅವಾರ್ಡ್ಸ್ ಗಳು ಸಿಕ್ಕಿದ್ದಾಗಿದ್ದಲ್ಲಿ ಅದನ್ನು ಕೂಡ ನಾವ್ ಇಲ್ಲೇನ್ ಮಾಡ್ತೀವಿ, ಸ್ಟಡಿ ಮಾಡ್ತೀವಿ. ಹಾಗಾದ್ರೆ ಇದರಲ್ಲಿ ರೀಸೆಂಟ್ ಆಗಿರೋದಷ್ಟೇ ಇರುತ್ತಾ? ನೋ, ಕಂಪ್ಲೀಟ್ ಎಲ್ಲ ನಿಮಗೆ ಒಂದು ಪ್ಯಾಕೇಜ್ ಸಿಗುತ್ತೆ. ಹಿಸ್ಟ್ರಿ, ಇತಿಹಾಸ ಕಾಲದಿಂದ ಬಂದಂತಹ ಒಂದು ಒಳ್ಳೊಳ್ಳೆ ಅದ್ಭುತ ಗ್ರಂಥಗಳಿದಾವ್ರಿ. ಫಾರ್ ಎಕ್ಸಾಂಪಲ್, ಕೌಟಿಲ್ಯ ಬರೆದಂತಹ ಅರ್ಥಶಾಸ್ತ್ರ ಆಗಿರ್ಬೋದು. ಹೌದಾ? ವರಾಹ ಮಿಹಿರ ಬರ್ದಕ್ಕಂತಹ ಬೃಹತ್ ಜಾತಕ ಆಗಿರ್ಬೋದು, ಪಂಚ ಸಿದ್ಧಾಂತಿಕ ಆಗಿರ್ಬೋದು. ಅಂಥ ಎಲ್ಲಾ ಗ್ರಂಥಗಳ ಜೊತೆಗೆ ಅಟ್ ಪ್ರೆಸೆಂಟ್ ಇಲ್ಲಿವರೆಗೂ ಎಷ್ಟು ಪುಸ್ತಕಗಳು ಬಂದಿದಾವೋ, ಈಗ ರೀಸೆಂಟ್ ಆಗಿ ಬಾನು ಮುಷ್ತಾಕ್ ಅವ್ರು ಬರ್ದಿರುವಂತ ಪುಸ್ತಕ, ಹೌದಾ, ಅಲ್ಲಿವರೆಗೂ ಕೂಡ ನಾವೇನ್ ಮಾಡ್ತೀವಿ, ಇದನ್ನ ಡಿಸ್ಕಷನ್ ಮಾಡ್ತೀವಿ. ದಿಸ್ ಇಸ್ ಫಸ್ಟ್ ಟಾಪಿಕ್. ದೆನ್ ನೆಕ್ಸ್ಟ್ ಏನಿದೆ, ಇನ್ವೆನ್ಷನ್ ಅಂಡ್ ಡಿಸ್ಕವರೀಸ್, ಅನ್ವೇಷಣೆ ಮತ್ತು ಆವಿಷ್ಕಾರಗಳು ಅಂತ ಹೇಳ್ತಾ ಇದೀವಿ. ಇಲ್ಲಿ ನೀವು ನೋಡ್ಬೇಕು, ಇನ್ವೆನ್ಷನ್ ಅಂಡ್ ಡಿಸ್ಕವರಿ, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದಿಸ್? ಡಿಸ್ಕವರಿ ಅಂದ್ರೆ ಆಲ್ರೆಡಿ ಏನು ಎಕ್ಸಿಸ್ಟೆನ್ಸ್ ಅಲ್ಲಿ ಇದೆಯೋ ಅದನ್ನ ನಾವು ಪತ್ತೆ ಹಚ್ಚೋದಕ್ಕೆ ಡಿಸ್ಕವರಿ ಅಂತ ಹೇಳ್ತೀವಿ. ಇಲ್ಲೇನು ಇನ್ವೆನ್ಷನ್ ಇದೆಯೋ ಇದನ್ನ ನಾವು ಹೊಸದಾಗಿ ಕಂಡು ಹಿಡಿತಾ ಇದೀವಿ. ಫಾರ್ ಎಕ್ಸಾಂಪಲ್, ಯಾವ್ದಾದ್ರು ಮಷಿನ್ಸ್ ಇರ್ಬೋದು, ಪ್ರಿಂಟಿಂಗ್ ಮಷಿನ್ ಆಗಿರಬಹುದು ಅಥವಾ ಲೈಟ್ ಬಲ್ಬ್ ಆಗಿರಬಹುದು. ಹೌದಾ? ಸೊ ಇವುಗಳೆಲ್ಲ ನಾವು ಇನ್ವೆನ್ಷನ್ ಅಲ್ಲಿ ಓದ್ತಾ ಹೋಗ್ತೀವಿ. ಆದ್ರೆ ಈ ಡಿಸ್ಕವರೀಸ್ ಅಂತ ಏನಿದೆ, ಇದನ್ನ ನಾವು ಆಲ್ರೆಡಿ ಇರುತ್ತೆ, ಅದನ್ನ ನಾವು ಪತ್ತೆ ಮಾಡೋದು. ಹೌದಾ? ಇದನ್ನ ನಾವೇನ್ ಮಾಡ್ತಾ ಇದೀವಿ, ಇಲ್ಲಿ ಕಲಿತಾ ಇದೀವಿ. ಕರೆಕ್ಟ್. ಇದ್ರಲ್ಲೂ ಕೂಡ ಅಷ್ಟೇ, ಬರೀ ಸೈನ್ಸ್ ಅಲ್ಲ ಅಷ್ಟೇ ಅಲ್ಲ. ಸೊ ಓವರ್ ಆಲ್ ಎಲ್ಲಿಂದ ಯಾರ್ಯಾರು ಪತ್ತೆ ಮಾಡಿದಾರೋ ಎವ್ರಿಥಿಂಗ್ ನಾವೇನ್ ಮಾಡ್ತೀವಿ, ಇಲ್ಲಿ ಓದ್ತಾ ಹೋಗ್ತೀವಿ. ಮೂರನೇ ಟಾಪಿಕ್ ಬರುತ್ತ್ರಿ ನಿಮಗೆ, ಬೇಸಿಕ್ ಸೈನ್ಸ್, ಸೈಂಟಿಫಿಕ್ ಫಿನಾಮಿನನ್, ಮೂಲ ವಿಜ್ಞಾನ, ವೈಜ್ಞಾನಿಕ ವಿದ್ಯಮಾನಗಳು. ಇಲ್ಲಿ ಮೂಲ ವಿಜ್ಞಾನ, ವಿಜ್ಞಾನ ಅಂತ ಬಂದಾಗ ನಾವು ಕೆಟಗರೈಸ್ ಮಾಡ್ಕೊಂಡಿದೀವಿ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತೆ ಬಯಾಲಜಿ ಅಂತ ಹೇಳ್ಬಿಟ್ಟು. ಫಿಸಿಕ್ಸ್ ನಲ್ಲಿ ನಾವು ಏನಂತ ಓದ್ತೀವಿ ಅಂತ ಕೇಳಿದ್ರೆ, ಅಲ್ಲಿ ಮ್ಯಾಟರ್ ಬಗ್ಗೆ ಕಲಿತೀವಿ. ಹೌದಾ? ಮ್ಯಾಟರ್, ಎನರ್ಜಿ, ಫೋರ್ಸ್ ಏನೇನಿದೆಯೋ, ಶಕ್ತಿ, ಬಲ. ಹೌದಾ? ಸೊ ಇವೆಲ್ಲ ಏನಿದೆ ಫಿಸಿಕ್ಸ್ ಅಲ್ಲಿ ಕಲಿತಾ ಹೋಗ್ತೀವಿ, ಬೇಸಿಕ್ ಥಿಂಗ್ಸ್. ಕೆಮಿಸ್ಟ್ರಿನಲ್ಲಿ ಅಂತ ಬಂದಾಗ ಪರಮಾಣು, ಆಟಮ್ ಬಗ್ಗೆ ನೋಡ್ತೀವಿ, ಸಬ್ಸ್ಟೆನ್ಸ್ ಬಗ್ಗೆ ನೋಡ್ತೀವಿ. ಅದೇ ರೀತಿ ಬಯಾಲಜಿ ಅಂತ ಬಂದಾಗ ಸ್ಟಡಿ ಆಫ್ ಲೈಫ್. ಹೌದಾ? ಸೊ ಅಲ್ಲಿ ಅದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದೀವಿ. ಇನ್ನು ವಿದ್ಯಮಾನಗಳು ಅಂತಂದ್ರೆ ಏನು, ಪ್ರಾಸೆಸ್, ಫಿನಾಮಿನಾ. ಇಲ್ಲಿ ಏನ್ ಓಡ್ತೀವಿ, ಈ ಹೈಡ್ರಾಲಜಿಕಲ್ ಪ್ರೊಸೆಸ್ ಆಗಿರಬಹುದು ಅಥವಾ ಗ್ರಾವಿಟಿ ಬಗ್ಗೆ ಆಗಿರ್ಬಹುದು. ಹೌದಾ? ಸೊ ಈ ಪ್ರಾಸೆಸ್ ಗಳು ಏನಿದಾವೆ, ಹೀಟ್ ಅಬ್ಸಾರ್ಪ್ಷನ್ ಪ್ರಾಸೆಸ್ ಆಗಿರ್ಬೋದು, ಹೌದಾ, ಶಾಖ ಹೀರುವಿಕೆ ಅಂತ ಹೇಳ್ತೀವಿ. ಈ ವಿದ್ಯಮಾನಗಳನ್ನೆಲ್ಲ ನಾವೇನ್ ಮಾಡ್ತಾ ಇದೀವಿ, ಇಲ್ಲಿ ಕಲ್ಕೊಂಡು ಹೋಗ್ತಾ ಇದೀವಿ. ಅದರಿಂದ ಏನಾಗುತ್ತೆ, ಆ ಅಪ್ಲೈಡ್ ಕ್ವಶನ್ಸ್ ಕೇಳ್ತಾರ್ರಿ. ಸಿ, ನಿಮಗೆ ಎಕ್ಸಾಕ್ಟ್ ಆಗಿ ಅದೇ ರೂಲ್ ಪ್ರಕಾರ ಅದೇ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಬರೋದಿಲ್ಲ. ಏನಾಗುತ್ತೆ, ಅಪ್ಲೈಡ್ ಕ್ವಶನ್ಸ್ ಬರ್ತವೆ. ಆವಾಗ ಈ ವಿದ್ಯಮಾನಗಳು ನಿಮಗೆ ಗೊತ್ತಿರ್ಬೇಕಾಗತ್ತೆ, ರೂಲ್ಸ್ ಗೊತ್ತಿರ್ಬೇಕಾಗತ್ತೆ. ನ್ಯೂಟನ್ ನ ಚಲನೆಯ 3 ನಿಯಮಗಳು, ಅಪ್ಲೈಡ್ ಕ್ವಶನ್ಸ್ ಬರ್ತಾವ್ರಿ. ಡೈರೆಕ್ಟ್ ಆಗಿ ನಿಯಮ ಏನು ಅಂತ ಕೇಳುದಿಲ್ಲ. ಹೌದಲ್ವಾ? ಸೊ ಆ ವಿದ್ಯಮಾನಗಳನ್ನೆಲ್ಲ ನಾವೇನ್ ಮಾಡ್ತೀವಿ, ಇಲ್ಲಿ ಕಲಿತಾ ಹೋಗ್ತೀವಿ. ನೆಕ್ಸ್ಟ್, ಹೆಲ್ತ್ ಅಂಡ್ ಹೈಜೀನ್, ಆರೋಗ್ಯ ಮತ್ತು ನೈರ್ಮಲ್ಯ. ಇತ್ತೀಚೆಗೆ ಇದೊಂದು ಬಹಳ ದೊಡ್ಡ ಸಮಸ್ಯೆ ಆಗಿರೋದುಂಟು. ಆರೋಗ್ಯ ಮತ್ತು ನೈರ್ಮಲ್ಯದಲ್ಲಿ ನಾವು ಸೋಷಿಯಲ್ ಆಗಿರ್ಬೋದು, ಫಿಸಿಕಲ್ ಆಗಿರ್ಬೋದು, ಮೆಂಟಲ್ ಆಗಿರಬಹುದು, ನಮ್ಮ ಆರೋಗ್ಯವನ್ನ ಹೇಗೆ ಕಾಪಾಡ್ಕೊಳ್ಬೇಕು. ಪ್ರಿಕಾಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ. ಸೊ ಪ್ರಿಕಾಷನ್ ಅನ್ನ ಡಿಸೀಸ್ ಬರೋಕಿನ ಮುಂಚೆ ನಾವು ಹೇಗೆ ತಗೊಳ್ಬೇಕು, ಇದೆಲ್ಲವನ್ನ ನಾವಿಲ್ಲಿ ಸ್ಟಡಿ ಮಾಡ್ತೀವಿ. ಜೊತೆಗೆ ಕರ್ನಾಟಕ ಸರ್ಕಾರ ಆಗಿರಬಹುದು ಅಥವಾ ಭಾರತ ಸರ್ಕಾರ ಆಗಿರಬಹುದು, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಸ್ಕೀಮ್ಸ್ ಗಳನ್ನ ಲಾಂಚ್ ಮಾಡಿದೆ,
ಹೌದಾ? ಅಥವಾ ಹೆಣ್ಮಕ್ಳಿಗಾಗಿರ್ಬಹುದು, ಚಿಕ್ಕ ಮಕ್ಳಿಗಾಗಿರ್ಬಹುದು, ಅಥವಾ ವೃದ್ಧರಿಗಾಗಿರ್ಬಹುದು, ಕೆಲವೊಂದು ಸಬ್ಸಿಡೀಸ್ ಗಳನ್ನ ಕೊಡ್ತಾರ್ರಿ, ಹೆಲ್ತ್ ಇನ್ಶೂರೆನ್ಸ್ ಗಳನ್ನ ಕೊಡ್ತಾರೆ. ಸೊ ಅವೆಲ್ಲ ಹೇಗ್ ವರ್ಕ್ ಆಗ್ತವೆ ಇದನ್ನೆಲ್ಲ ಸ್ವಲ್ಪ ನಾವೇನ್ ಮಾಡ್ತೀವಿ ಇಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಇವೆಂಟ್ಸ್ ಇನ್ ವರ್ಲ್ಡ್ ಹಿಸ್ಟ್ರಿ, ಇಂಡಿಯನ್ ಹಿಸ್ಟ್ರಿ, ಕರ್ನಾಟಕ ಹಿಸ್ಟ್ರಿ. ಇಲ್ಲಿ ಬಂತು ನೋಡ್ರಿ. ಇಡೀ ವಿಶ್ವದಲ್ಲಿ ಏನೆಲ್ಲ ಘಟನೆಗಳು ನಡೆದಿದಾವೋ, ನಮ್ಮ ಭಾರತ ದೇಶದಲ್ಲಿ ಏನೆಲ್ಲ ನಡೆದಿದಾವೋ, ಕರ್ನಾಟಕದಲ್ಲಿ ಏನೆಲ್ಲ ನಡೆದಿದಾವೋ, ಇವೆಲ್ಲವನ್ನು ನಾವು ಒಟ್ಟಾರೆ ಇವೆಂಟ್ಸ್ ಇನ್ ಕಂಪ್ಲೀಟ್ ಹಿಸ್ಟ್ರಿ ಅಂತ ಸ್ಟಡಿ ಮಾಡುವಂತದ್ದು. ಹೌದಾ? ಇದ್ರಲ್ಲಿ ನಮ್ಮ ಹೆರಾಡೋಟಸ್ ಏನ್ ಬರ್ದಿದ್ದಾನೆ, ಯಾವ್ದ್ ಬರ್ದಿದ್ದಾನ್ರಿ ಹೆರಾಡೋಟಸ್? ಹಿಸ್ಟೋರಿಯಾ ಅನ್ನುವಂತ ಕೃತಿ ಬರಿತಾನ್ರಿ. ಯಾವ್ದ್ ಬರಿತಾನ್ರಿ? ಹಿಸ್ಟೋರಿಯಾ ಅನ್ನುವಂತ ಕೃತಿ. ಇಲ್ಲಿಂದಾನೇ ನಮ್ಮ ಒಂದು ವರ್ಲ್ಡ್ ಹಿಸ್ಟ್ರಿ ಶುರು ಆಗುತ್ತೆ. ಹೌದಲ್ವಾ? ಸೊ ಇಲ್ಲಿಂದ ಹಿಡ್ಕೊಂಡು ನಮ್ಮ ಹಿಸ್ಟ್ರಿ, ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕದ ಏಕೀಕರಣ ಆಗುವಂತ ಸಂದರ್ಭದೊಳಗೆ ಏನೆಲ್ಲಾ ಘಟನೆಗಳು ನಡೆದಿದಾವೋ ಅವನ್ನೆಲ್ಲ ನಾವೇನ್ ಮಾಡ್ತಾ ಇದ್ವಿ, ಕ್ರೋನಾಲಜಿಕಲ್ ಆರ್ಡರ್ ಅಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಹೌದಾ? ಎಸ್. ಸೊ ಇದನ್ನ ಬಿಟ್ಟು ಮತ್ತೇನ್ ಬರುತ್ತೆ ನಮಗೆ? ಇಲ್ಲಿ ನೋಡಿ, ಭಾರತೀಯ ಇತಿಹಾಸದ ಒಂದು ನೋಟ್. ಮ್ಯಾಮ್ ಈಗ ತಾನೇ ಹೇಳಿದ್ರಿ ಇವೆಂಟ್ಸ್, ಇದೇನು ಮತ್ತೆ? ಇಲ್ಲಿ ನಾಗರಿಕತೆಗಳ ಅಧ್ಯಯನ ಮಾಡ್ತೀವಿ, ಸಾಮ್ರಾಜ್ಯಗಳ ಅಧ್ಯಯನ ಮಾಡ್ತೀವಿ, ಡೈನೆಸ್ಟೀಸ್ಗಳು, ಗುಪ್ತಾ ಡೈನೆಸ್ಟಿ, ಮೌರ್ಯ ಡೈನೆಸ್ಟಿ, ಹೌದಾ, ಕುಶಾನ ಡೈನೆಸ್ಟಿ ಬಂದ್ ಹೋಗುತ್ತೆ. ನಂತರ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಆಗುತ್ತೆ. ಹೌದಾ? ಅದಕ್ಕೂ ಮುಂಚೆ ಏನ್ಷಂಟ್ ಅಂತ ಬಂದಾಗ ಸಿಂಧೂ ನಾಗರಿಕತೆ ಇದೆ. ಹೌದಾ? ನಮ್ಮ ಭಾರತ ದೇಶದ ಒಂದು ಮೊಟ್ಟ ಮೊದಲ ನಗರ ನಾಗರಿಕತೆ, ಇಡೀ ಜಗತ್ತಿನಲ್ಲೇ ನಗರ ನಾಗರಿಕತೆ ಮೊದಲನೇದದು. ಹೌದಾ? ಅದ್ರ ಬಗ್ಗೆ, ವೈದಿಕ ಕುಲದ ಬಗ್ಗೆ ಆಗಿರಬಹುದು, ಹೊಸ ಧರ್ಮಗಳ ಉದಯ ಆಗ್ತದ್ರಿ ಪ್ರತಿಯೊಂದು ದೇಶದಲ್ಲೂ ಕೂಡ. ಆಫ್ಟರ್ ಟೈಮ್ ಒಂದೇ ಒಂದು ನಿರ್ದಿಷ್ಟವಾದಂತಹ ಒಂದು ಟೈಮ್ ಪೀರಿಯಡ್ ನಲ್ಲಿ, ಅಂದ್ರೆ 6ನೇ ಸೆಂಚುರಿಯಲ್ಲಿ, ಹೌದಾ, ಆಗ ಏನಾಗುತ್ತೆ ಅಂತ ಕೇಳಿದ್ರೆ ನಮಗೆ ಈ ಹೊಸ ಧರ್ಮಗಳ ಉದಯ ಆಗುತ್ತೆ, ಬುದ್ಧಿಸಂ, ಜೈನಿಸಂ. ಹೌದಾ? ತದನಂತರ ಮತ್ತೆ ನಮ್ಮ ಹಿಂದೂ ಸಂಸ್ಕೃತಿಯ ಪುನರುತ್ಥಾನ ಆಗುತ್ತೆ. ಇದೆಲ್ಲವನ್ನು ನಾವೇನ್ ಮಾಡ್ತೀವಿ ಈ ಇತಿಹಾಸದ ಒಂದು ನೋಟದಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಹೌದಾ? ದೆನ್ ಭೌಗೋಳಿಕ ಪದಗಳು, ಜಿಯೋಗ್ರಫಿಕಲ್ ಟರ್ಮ್ಸ್, ಬೇಸಿಕ್ ಜಿಯೋಗ್ರಫಿಯಲ್ಲಿ ಬರ್ತಕ್ಕಂತಹ ಈ ಭೂಗೋಳ ಪರ್ಯಟನೆ ಆಗಿರಬಹುದು. ನೀವು ಸ್ಟಡಿ ಮಾಡಿರ್ತೀರಿ, ಕರ್ನಾಟಕ ದರ್ಶನ, ಭಾರತ ದರ್ಶನ ಅಂತ ಸ್ಟಡಿ ಮಾಡಿರ್ತೀರಿ. ಆ ರೀತಿ ನಿಮಗೆ GK ಬುಕ್ಸ್ ಗಳು ಕೂಡ ನೋಡೋದಕ್ಕೆ ಸಿಗ್ತವೆ. ಹೌದಲ್ವಾ? ಸೊ ಅದರಲ್ಲಿ ಬರ್ತಕ್ಕಂತಹ ಪದಗಳು ಏನೆಲ್ಲ ಹೇಳ್ತದೆ, ಅಕ್ಷಾಂಶ, ರೇಖಾಂಶ. ಹೌದಾ? ಸೊ ಇವುಗಳನ್ನೆಲ್ಲ ನಾವೇನ್ ಮಾಡ್ತಾ ಇದೀವಿ ಇಲ್ಲಿ ಸ್ಟಡಿ ಮಾಡ್ತಾ ಇದೀವಿ. ದೆನ್ ಸ್ಪೋರ್ಟ್ಸ್, ಕ್ರೀಡೆಗಳು, ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಕ್ರೀಡೆಗಳು. ನಮ್ಗೆ ನ್ಯೂಸ್ ಪೇಪರ್ ಅಂತ ತಗೊಂಡಾಗ ಒಂದು ಸೆಕ್ಷನ್ ಕಂಪ್ಲೀಟ್ ಆಗಿ ಸ್ಪೋರ್ಟ್ಸ್ ಗೆ ಡೆಡಿಕೇಟ್ ಮಾಡ್ತಾ ಇರ್ತಾರೆ. ಹೌದಾ? ಸೊ ಆ ಸ್ಪೋರ್ಟ್ಸ್ ಸೆಕ್ಷನ್ ನಲ್ಲಿ ನ್ಯಾಷನಲ್ ಯಾವ್ದೆಲ್ಲ ಟೂರ್ನಮೆಂಟ್ಸ್ ಗಳಾಗಿದ್ದಾವೆ, ಗೇಮ್ಸ್ ನಡೆದಿದ್ದಾವೆ, ಅಂಡ್ ಇಂಟರ್ನ್ಯಾಷನಲ್ ಅಲ್ಲಿ ಯಾವ್ದಾವ್ದು ನಡೆದಿದ್ದಾವೆ. ಫಾರ್ ಎಕ್ಸಾಂಪಲ್ ಗ್ರ್ಯಾಂಡ್ ಸ್ಲಾಮ್ಸ್ ಅನ್ನ ನೀವು ನೋಡ್ತೀರಿ. ಹೌದಾ? ಒಂದು ವರ್ಷಕ್ಕೆ 4 ಗ್ರ್ಯಾಂಡ್ ಸ್ಲಾಮ್ಸ್ ಗಳು ನಡೀತವೆ. ಹೌದಾ? ಚಳಿಗಾಲದಲ್ಲಿ ಯಾವ್ದು ನಡೆಯುತ್ತೆ, ವಿಂಟರ್ ಯಾವ್ದು ನಡೆಯುತ್ತೆ, ಎಷ್ಟು ವರ್ಷಕ್ಕೊಂದ್ಸರಿ ನಡೆಯುತ್ತೆ, ಎಂತ ಕೋರ್ಟ್ ಗಳ ಮೇಲೆ, ಕೋರ್ಟ್ ಅಂದ್ರೆ ಏನ್ರಿ, ಮೈದಾನ. ಹೌದಾ? ಎಂತ ಮೈದಾನಗಳ ಮೇಲೆ ನಡೆಯುತ್ತೆ, ಇದೆಲ್ಲವನ್ನು ನಾವೇನ್ ಮಾಡ್ತೀವ್ರಿ ಇಲ್ಲಿ ಕಲ್ತ್ಕೊಂಡು ಹೋಗ್ತೀವಿ. ಪ್ಲಸ್ ವಿನ್ನರ್ಸ್ ಯಾರು, ಅವ್ರಿಗೆ ಎಷ್ಟು ಅಮೌಂಟ್ ಹೋಗುತ್ತೆ, ಅವ್ರಿಗೆ ಸಿಗ್ತಕ್ಕಂತ ಪ್ರೈಸ್ ಏನು. ಹೌದಾ? ಅದ್ರ ಜೊತೆಗೆ ಸಿಂಗಲ್ಸ್, ಡಬಲ್ಸ್, ಮಿಕ್ಸ್, ಮಿಶ್ರ ಅಂತ ನೋಡ್ತೀವಿ ನಾವು. ಇದನ್ನೆಲ್ಲವನ್ನು ನಾವೇನ್ ಮಾಡ್ತೀವಿ ಇಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಕರೆಕ್ಟ್? ಚೆಸ್ ಕೂಡ ಇಂಪಾರ್ಟೆಂಟ್ ಇದರಲ್ಲಿ. ಫಿಡೆ ಆಗಿರ್ಬೋದು, ಚೆಸ್ ಟೂರ್ನಮೆಂಟ್ ಆಗಿರ್ಬೋದು, ಎಲ್ಲವೂ ಇದರಲ್ಲಿ ಕವರ್ ಆಗತ್ತೆ. ದೆನ್ ಅವಾರ್ಡ್ಸ್, ಆನರ್ಸ್ ಅಂಡ್ ಪ್ರೈಸಸ್. ಎಸ್, ಇಲ್ಲಿ ನೋಡ್ರಿ, ಅದು ಬುಕ್ಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಅಥವಾ ಬೇರೆ ಯಾವುದೋ ಒಂದು ವಿಷಯಕ್ಕೆ ಸಿಕ್ಕಂತಹ ಅವಾರ್ಡ್ ಆಗಿರ್ಬೋದು, ಅವುಗಳೆಲ್ಲವನ್ನು ನಾವೇನ್ ಮಾಡ್ತೀವಿ ಇಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಅದು ಇಂಟರ್ನ್ಯಾಷನಲ್ ಇರ್ಲಿ, ನ್ಯಾಷನಲ್ ಇರ್ಲಿ. ಕರೆಕ್ಟಾ? ಆ ಪ್ರೈಸಸ್ ಗಳ ಮನಿ ಮೊತ್ತ ಏನಿದೆ ಅವುಗಳನ್ನು ಕೂಡ ನಾವು ಸ್ಟಡಿ ಮಾಡ್ತೀವ್ರಿ. ಹಿಂದ್ಗಡೆ ಯಾರಿಗ್ ಸಿಕ್ಕಿದೆ, ಅಟ್ ಪ್ರೆಸೆಂಟ್ ಯಾರಿಗ್ ಸಿಕ್ಕಿದೆ, ಇದನ್ನೆಲ್ಲ ನಾವಲ್ಲಿ ನೋಡ್ತಾ ಹೋಗ್ತೀವಿ. ಇಲ್ಲಿ ಬಂತು ನೋಡ್ರಿ ದೊಡ್ಡದೊಂದು ಪಾಯಿಂಟ್, ಏನು ಅಂತ ಕೇಳಿದ್ರೆ ಭಾರತೀಯ ಸಂಸ್ಕೃತಿ. ನಾವು ಇತಿಹಾಸದಿಂದ ನಮ್ಮ ಸಂಸ್ಕೃತಿ ಅನ್ನೋದನ್ನ ಮತ್ತೆ ತೆಗೆದು ಆಚೆಗಿಟ್ಟು ಸಪರೇಟ್ ಆಗಿ ಓದ್ತಾ ಇದೀವಿ. ಆರ್ಟ್ ಅಂಡ್ ಕಲ್ಚರ್ ಅಂತ ಓದ್ತೀರಿ ನೀವು. ಹೌದಾ? ಭಾರತೀಯ ಸಂಸ್ಕೃತಿ, ಭೂಮಿ ಮತ್ತು ಜನರು, ಹಬ್ಬಗಳು. ಯಾಕೆ ಈ ರೀತಿ ಒಂದು ಟಾಪಿಕ್ ಕೊಡ್ತಾರೆ ಅಂತ ಕೇಳಿದ್ರೆ ನಮಗೆಲ್ರಿಗೂ ಗೊತ್ತಿದೆ, ನಮ್ಮ ಭಾರತ ದೇಶ ವೈವಿಧ್ಯತೆಯಿಂದ ಕೂಡಿರುವಂತ ದೇಶ. ಹಲವಾರು ಜಾತಿಗಳು, ಹಲವಾರು ಧರ್ಮಗಳು, ಹಲವಾರು ಒಂದು ಏನಂತ ಹೇಳ್ತೀವಿ, ರಿಚುವಲ್ಸ್, ಪದ್ಧತಿಗಳು, ಸಂಸ್ಕಾರಗಳನ್ನ ಇಟ್ಕೊಂಡು ನಾವು ಎಲ್ರು ಒಟ್ಟಿಗೆ ಕೂಡ್ಕೊಂಡು ಬಾಳ್ತಾ ಇದೀವಿ. ಹಾಗಿದ್ದಾಗ ಅವರಲ್ಲಿ ಭೂಮಿ ಯಾವ ರೀತಿ ಇದೆ, ಜನರು ಯಾವ ರೀತಿ ಇದ್ದಾರೆ, ಅವರ ಸಂಸ್ಕೃತಿ ಯಾವ ರೀತಿ ಬೆಳ್ಕೊಂಡು ಬರ್ತಾ ಇದೆ, ಅವರ ಹಬ್ಬಗಳು ಯಾವ್ಯಾವ ಇದಾವೆ. ಹೌದಾ? ಭೌಗೋಳಿಕತೆ ಹೇಗಿದೆ ಅವರವರಲ್ಲಿ. ದೆನ್ ಜನಸಂಖ್ಯೆ ಎಷ್ಟಿದೆ, ಅದರಲ್ಲಿ ಸಾಕ್ಷರತೆಯ ಜನಸಂಖ್ಯೆ ಎಷ್ಟಿದೆ. ಹೌದಾ? ನೈಸರ್ಗಿಕ ಪ್ರದೇಶಗಳು ಯಾವ್ಯಾವು. ಇಲ್ಲಿ ನೈಸರ್ಗಿಕ ಪ್ರದೇಶಗಳು ಅಂತ ಬಂದ ತಕ್ಷಣ ಜೌಗು ಪ್ರದೇಶ ಅಂತ ನಿಮಗ್ ನೆನಪಾಗ್ಬೇಕು.
ಎಲ್ಲಾ ಕಡೆ ಒಂದೇ ರೀತಿಯ ನೆಲ ಇರೋದಿಲ್ಲ, ಹೌದಾ? ಸೊ ರಾಮ್ಸಾರ್ ತಾಣಗಳು ಅಂತ ನಾವು ಲಿಸ್ಟ್ ಔಟ್ ಮಾಡ್ಕೊಳ್ತೀವಿ. ಜೌಗು ಪ್ರದೇಶಗಳು, ವೆಟ್ ಲ್ಯಾಂಡ್ಸ್ ಅಂತ ಹೇಳ್ತೀವಿ. ಫೆಬ್ರವರಿ 2ಕ್ಕೆ ನಾವು ವೆಟ್ ಲ್ಯಾಂಡ್ ಡೇ ಅಂತ ಕೂಡ ನಾವೇನ್ ಮಾಡ್ತೀವಿ, ಆಚರಣೆ ಮಾಡ್ತಾ ಹೋಗ್ತೀವಿ, ಹೌದಾ? ಅಂತಹ ಕೆಲವೊಂದು ನೈಸರ್ಗಿಕ ಪ್ರದೇಶಗಳು, ಅದು ಎಕ್ಸ್ ಸಿಟು ಆಗಿರ್ಬೋದು, ಇನ್ ಸಿಟು ಆಗಿರ್ಬೋದು, ಅವೇನೇನಿದಾವೋ ಅವುಗಳನ್ನೆಲ್ಲ ನಾವಿಲ್ಲಿ ಏನ್ ಮಾಡ್ತೀವಿ, ನೋಡ್ತಾ ಹೋಗ್ತೀವಿ, ಹೌದಾ? ದೆನ್ ನೈಸರ್ಗಿಕ ಸಂಪನ್ಮೂಲಗಳು. ಎಸ್, ನೈಸರ್ಗಿಕ ಸಂಪನ್ಮೂಲಗಳು ಅಂತಂದ್ರೆ ಯಾವ್ದ್ಯಾವ್ದು ನೋಡ್ತೀರಿ ನೀವು? ಕಲ್ಲಿದ್ದಲಾಗಿರಬಹುದು, ಹೌದಾ? ಸೊ ಈ ನೀರಾಗಿರ್ಬಹುದು, ಅಂತರ್ಜಲ ಹೇಗೆ ಹೆಚ್ಚಾಗ್ತಿದೆ, ಕಡಿಮೆ ಆಗ್ತಿದೆ, ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಏನೆಲ್ಲ ಚೇಂಜಸ್ ಆಗ್ತಾ ಇದೆ, ಹೌದಾ? ಅವುಗಳನ್ನೆಲ್ಲ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಆಹಾರ ಬೆಳೆಗಳು. ಈ ಆಹಾರ ಬೆಳೆಗಳು ಅಂತ ಬಂದಾಗ ಪ್ರತಿಯೊಂದು ರಾಜ್ಯಕ್ಕೆ ತಕ್ಕಂಗೆ ಬೇರೆ ಬೇರೆ ಬೆಳೆಗಳನ್ನ ನಾವು ಇಲ್ಲಿ ಬೆಳಿತಾ ಹೋಗ್ತಾ ಇದೀವಿ. ಝೂಮ್ ಕಲ್ಟಿವೇಶನ್ ಅಂತ ಓದ್ತೀವಿ ನಾವು, ಹೌದಾ? ಈ ಕಡೆಗೆ ಉತ್ತರ ಭಾರತದ ಕಡೆಗೆ ಹೇಗಿದೆ, ದಕ್ಷಿಣ ಭಾರತದ ಕಡೆಗೆ ಹೇಗಿದೆ, ಅದೆಲ್ಲವನ್ನು ನಾವೇನ್ ಮಾಡ್ತಾ ಇದೀವಿ, ಇಲ್ಲಿ ಸ್ಟಡಿ ಮಾಡ್ತಾ ಇದೀವಿ. ಆಹಾರೇತರ ಬೆಳೆಗಳು ಏನಿದು, ಆಹಾರಕ್ಕೆ ಬಿಟ್ಟು ಅಂದ್ರೆ ವಾಣಿಜ್ಯ ಬೆಳೆಗಳು, ಹೌದಾ? ಸೊ ಬಿಸ್ನೆಸ್ಗೋಸ್ಕರ ಅಂತ ಏನ್ ಮಾಡ್ತಾ ಇದೀವೋ ಆ ವಾಣಿಜ್ಯ ಬೆಳೆಗಳ ಬಗ್ಗೆ ಯಾವ್ದ್ಯಾವ್ದು, ಎಲ್ಲೆಲ್ಲಿಂದ ತರಿಸ್ಕೊಳ್ತಾ ಇದೀವಿ. ದೆನ್ ಪ್ರಮುಖ ಕೈಗಾರಿಕೆಗಳು ಎಲ್ಲೆಲ್ಲಿದಾವೆ, ಕೈಗಾರಿಕಾ ಕ್ಷೇತ್ರ. ಸರ್ ಎಂ ವಿಶ್ವೇಶ್ವರಯ್ಯನವರನ್ನ ನಾವು ಇಲ್ಲಿ ಜ್ಞಾಪಕ ಮಾಡ್ಕೊಳ್ತೀವಿ. ಯಾಕಂತ ಕೇಳಿದ್ರೆ ಕೈಗಾರಿಕೆಯನ್ನ ನಾವು ಮಾಡ್ಲೇಬೇಕು, ಇಲ್ಲಂದ್ರೆ ನಮ್ಮ ದೇಶ ವಿನಾಶದ ಹಾದಿಯತ್ತ ಸಾಗುತ್ತೆ ಅನ್ನೋದನ್ನ ಹೇಳ್ದವ್ರು ಯಾರು, ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಅವರು, ಹೌದಾ? ಯೋಜನೆಗಳು, ಸ್ಕೀಮ್ಸ್ ಏನೇನ್ ಮಾಡಿದ್ದಾರೆ. ದೆನ್ ಸಾರ್ವಜನಿಕ ಉದ್ಯಮಗಳು, ಹೌದು, ಸಾರ್ವಜನಿಕರಿಗೋಸ್ಕರ ಇರ್ತಕ್ಕಂಥ ಉದ್ಯಮಗಳು ಯಾವುವು, ಆ ಉದ್ಯಮಗಳಿಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಲಾಭಾಂಶ ಏನು, ಹೌದಾ? ದೆನ್ ಭಾರತೀಯ ಕಲೆ, ಮನ್ನಣೆ ಪಡೆದ ಕಲಾವಿದರು, ವೆರಿ ಇಂಪಾರ್ಟೆಂಟ್ ನೋಡಿ. ಸಂಗೀತ ಆಗಿರ್ಬೋದು, ವಾದ್ಯಗಳ ನುಡಿತ ಆಗಿರ್ಬೋದು, ಸಾರಿ, ಹೌದಾ? ಅಥವಾ ಬೇರೆ ಬೇರೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಆಗಿರಬಹುದು, ಇವುಗಳನ್ನೆಲ್ಲ ನುಡಿಸ್ತಕ್ಕಂಥವ್ರು, ಭರತನಾಟ್ಯ ಡಾನ್ಸರ್ಸು, ಇವ್ರನ್ನೆಲ್ಲ ನಾವ್ ಏನಂತ ಹೇಳ್ತೀವಿ, ಕಲಾವಿದರು ಅಂತ ಹೇಳ್ತೀವಿ. ಆ ಕಲಾವಿದರು, ಮನ್ನಣೆ ಪಡೆದಂತಹ ಕಲಾವಿದರು, ಪ್ರೈಸ್ ಗಳನ್ನ ರಿಸೀವ್ ಮಾಡಿದಂತಹ ಕಲಾವಿದರು, ಒಂದು ಹೆಸರಾಂತ ಬೇರೆ ಬೇರೆ ದೇಶಗಳಲ್ಲಿ ಹೋಗಿ ನಮ್ಮ ಭಾರತ ದೇಶವನ್ನ ರೆಪ್ರೆಸೆಂಟ್ ಮಾಡಿದಂತಹ ಕಲಾವಿದರಾಗಿರಬಹುದು. ಅದರ ಜೊತೆಗೆ ಇನ್ನೊಂದೇನು ಅಂತ ಕೇಳಿದ್ರೆ, ಇತ್ತೀಚೆಗೆ ಯಾರಾದ್ರೂ ನಿಧನರಾಗಿದ್ದಲ್ಲಿ, ದುರಾದೃಷ್ಟವಶ ನಿಧನರಾಗಿದ್ದಂತಲ್ಲಿ ಅಂತವರ ಮೇಲೆ ಕೇಳ್ತಕ್ಕಂಥ ಪ್ರಶ್ನೆಗಳು ಸರ್ವೇ ಸಾಮಾನ್ಯ. ಸೊ ಹಾಗಾಗಿ ಅವ್ರ ಬಗ್ಗೆ ಕೂಡ ನಾವೇನ್ ಮಾಡ್ತೀವಿ, ಓದ್ತಾ ಹೋಗ್ತೀವಿ. ಇನ್ನು ವಿವಿಧ ಸಾಧನೆಗಳಿಗಾಗಿ ಶಾಸ್ತ್ರೀಯ ಪ್ರಶಸ್ತಿಗಳನ್ನ ಯಾರ್ಯಾರು ಪಡ್ಕೊಂಡಿದ್ದಾರೆ. ರಾಷ್ಟ್ರೀಯ ಶಿಕ್ಷಣ ನೀತಿ, ಇದಂತೂ ನಿಮಗೆ ಗೊತ್ತಿದೆ, NEP ಅಂತ ಏನ್ ಹೇಳ್ತಾ ಇದೀವಿ. ದೆನ್ ಭಾರತದ ಸಂವಿಧಾನ, ಇಲ್ಲಿ ನೋಡಿ, ಇದು ಒಂದು ಪಾಯಿಂಟ್ ಇದೆಯಲ್ಲ, ಇದು ಒಂದು ಪಾಯಿಂಟ್ ಸಾಕ್ರಿ ನಮಗೆ, ಹೌದಲ್ವಾ? ಭಾರತದ ಸಂವಿಧಾನದಲ್ಲಿ ಎಷ್ಟು ಆರ್ಟಿಕಲ್ಸ್ ಬರ್ತವೆ, ಎಷ್ಟು ಶೆಡ್ಯೂಲ್ಸ್ ಬರ್ತವೆ, ಎಷ್ಟು ಪಾರ್ಟ್ಸ್ ಬರ್ತವೆ, ನಿಮ್ಗೆಲ್ರಿಗೂ ಗೊತ್ತಿದೆ. ಅದನ್ನ ಬಿಟ್ಟು ಇತ್ತೀಚೆಗೆ ಏನೇನ್ ನಡೀತಾ ಇದೆ, ಹೌದಾ? ಸೊ ಸೋರ್ಸಸ್ ಏನೇನ್ ಪ್ರಾಬ್ಲಮ್ ಆಗ್ತಾ ಇದೆ, ಅಮೆಂಡ್ಮೆಂಟ್ಸ್ ಏನೇನ್ ಆಗ್ತಾ ಇದೆ, ಇವುಗಳನ್ನೆಲ್ಲ ನಾವು ಭಾರತೀಯ ಸಂವಿಧಾನ ಈ ಪಾರ್ಟ್ ಅಲ್ಲಿ ಕಲಿತಾ ಇದೀವಿ. ಇದು ಮತ್ತೊಂದು ಸಪರೇಟ್ ಟಾಪಿಕ್ ಆಗು ಕೂಡ ನಾವು ಓದ್ತೀವಿ, ಹೌದಾ? ದೆನ್ ಪ್ರಮುಖ ವಸ್ತುಗಳು ಯಾವ್ಯಾವು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಡುವಿನ ಸಂಬಂಧದಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗ್ತಿದ್ಯಾ, ಅಥವಾ ಏನು ಚೇಂಜಸ್ ಆಗ್ತಿದೆ, ಬೆಳವಣಿಗೆ ಯಾವ ಹಂತಕ್ಕೆ ಬರ್ತಾ ಇದೆ, ಹೌದಾ? ಕೆಲವೊಂದು ರಾಜ್ಯಗಳಲ್ಲಿ ಕೆಲವೊಂದು ಎಲೆಕ್ಷನ್ಸ್ ಗಳು ನಡೆದಾಗ ಯಾವ ರೀತಿ ಚೇಂಜಸ್ ಆಗತ್ತೆ, ಸರ್ಕಾರ ಹೇಗೆ ಬೆಳವಣಿಗೆ ಆಗ್ತಾ ಇದೆ, ಅದೆಲ್ಲ ಸಚಿವ ಸಂಪುಟಗಳು ಹೇಗೆ ನಾವೇನ್ ಮಾಡ್ತಾ ಇದೀವಿ, ಅವರಿಗೆ ವಹಿಸಿ ಕೊಡ್ತಾ ಇದೀವಿ. ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಮನ್ನಣೆಯ ಭಾರತೀಯ ನಾಯಕರು ಯಾರ್ಯಾರಿದ್ದಾರೆ, ಹೌದಾ? ಸೊ ಇತ್ತೀಚೆಗೆ ಹೆಸರುಗಳು ಕೇಳ್ಪಡ್ತಿರ್ತಾವ್ರಿ ನಿಮಗೆ. ಯಾರ್ಯಾರ್ದು, ವಿಜಯ ದಳಪತಿ ಆಗಿರ್ಬಹುದು, ಅಥವಾ ರಾಹುಲ್ ಆಗಿರ್ಬೋದು, ರಾಹುಲ್ ಗಾಂಧೀಜಿಯವರು, ಹೌದು ಅವರೇ ರೀ. ಮತ್ತೆ ಬೇರೆ ಯಾರಿದಾರ್ರಿ, ಈ ಕಡೆಗೆ ಬೆಂಗಾಲ್ ಕಡೆಗೆ ಹೋದ್ರೆ ನಮ್ಮ ಮಮತಾ ದೀದಿ, ಹೌದಾ? ಸೊ ಇವರೆಲ್ಲ ಇತ್ತೀಚೆಗೆ ಜಾಸ್ತಿ ಹೆಸರುಗಳು ಕೇಳ್ಪಡ್ತಿದ್ದಾರೆ, ಪ್ರಮುಖ ನಾಯಕರು ಇವರು ನಮ್ಮ ರಾಜಕೀಯದಲ್ಲಿ. ಅವ್ರ ಬಗ್ಗೆ ಏನಾದ್ರೂ ಇಂಪಾರ್ಟೆಂಟ್ ಇದ್ರೆ ಆ ಟಾಪಿಕ್ಸ್ ಗಳನ್ನು ಕೂಡ ನಾವೇನ್ ಮಾಡ್ತಾ ಇದೀವಿ, ಇಲ್ಲಿ ಕವರ್ ಮಾಡ್ತಾ ಇದೀವಿ, ಹೌದಾ? ಇದನ್ನ ಬಿಟ್ಟು ಮತ್ತೇನೇನಿದೆ, ಎಸ್, ಇಲ್ಲಿವರೆಗೂ ಏನ್ ನೋಡಿದ್ರು ಓಕೆ. ಇನ್ನೇನ್ ನೋಡ್ತಿರೋ ಇದು ಅದಕ್ಕಿನ್ನ ಜಾಸ್ತಿ ಇಂಪಾರ್ಟೆಂಟ್. ಯಾಕ್ರಿ, ಇಲ್ಲಿ ನೋಡ್ರಿ, ಪ್ರಚಲಿತ ಅಂತಾರಾಷ್ಟ್ರೀಯ ವ್ಯವಹಾರಗಳು, ಭಾರತದ ವಿದೇಶಿಯ ಸಂಬಂಧಗಳು. ನಮ್ಮ ಭಾರತ ದೇಶ ಬೇರೆ ಬೇರೆ ಯಾವೆಲ್ಲಾ ದೇಶಗಳೊಂದಿಗೆ ಯಾವ ರೀತಿ ಸಂಬಂಧ ಹೊಂದಿದೆ, ನಮ್ಮ ಫಾರಿನ್ ಮಿನಿಸ್ಟರ್ ಬೇರೆ ದೇಶಗಳಿಗೆ ವಿಸಿಟ್ ಮಾಡಿದಾಗ ಅಲ್ಲಿ ಯಾವ ರೀತಿಯ ಒಂದು ಮೆಮೊರಂಡಮ್ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ, ಹೌದಾ? ಸೊ ಈ ಎಲ್ಲಾ ಥಿಂಗ್ಸ್ ಗಳನ್ನ ನಾವೇನ್ ಮಾಡ್ತೀವಿ, ಇಲ್ಲಿ ಓದ್ತಾ ಹೋಗ್ತೀವಿ. ಅದರ ಜೊತೆಗೆ ಪ್ರಸ್ತುತ ರಾಷ್ಟ್ರೀಯ ವ್ಯವಹಾರಗಳು, ನ್ಯಾಷನಲ್ ಲೆವೆಲ್ ಅಲ್ಲಿ ನಮ್ಮ ಒಂದು ಭಾರತ ದೇಶದಲ್ಲಿ ಏನೆಲ್ಲ ವ್ಯವಹಾರಗಳ ನಡೀತಾ ಇದಾವೆ, ಭಾರತ ಸರ್ಕಾರ ಎಷ್ಟು ಮನ್ನಣೆ ನೀಡಿದೆ, ಎಷ್ಟು ಪ್ರಾಶಸ್ತ್ಯ ನೀಡಿದೆ, ಇದನ್ನೆಲ್ಲ ನಾವೇನ್ ಮಾಡ್ತಾ ಇದೀವಿ, ಇಲ್ಲಿ ಕಲಿತಾ ಇದೀವಿ. ಜೊತೆಗೆ ನಮ್ಮ ನಿಮ್ಮೆಲ್ಲರ ಒಂದು ಎಂಟರ್ಟೈನ್ಮೆಂಟ್ ಟಾಪಿಕ್, ಮೂವೀಸ್, ಚಲನಚಿತ್ರಗಳನ್ನ ಕೂಡ ಓದ್ತಾ ಇದೀವಿ.
ಟ್ರೆಂಡಿಂಗ್ ಮೂವೀಸ್ ಗಳ ಬಗ್ಗೆ ನಾನು ಮಾತಾಡ್ತಿಲ್ಲ. ಇಲ್ಲಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನ ಪಡ್ಕೊಂಡಂತಹ ಚಲನಚಿತ್ರಗಳು ಯಾವ್ಯಾವಿದಾವೆ, ಆಸ್ಕರ್ ಅವಾರ್ಡ್ ಅನ್ನ ಗಿಟ್ಟಿಸ್ಕೊಂಡಿರುವಂತಹ ಮೂವೀಸ್ ಯಾವ್ಯಾವಿದಾವೆ ಅವುಗಳ ಬಗ್ಗೆ, ಜೊತೆಗೆ ಆಕ್ಟರ್ ಯಾರು, ಮತ್ತೆ ಆಕ್ಟ್ರೆಸ್ ಯಾರು, ಡೈರೆಕ್ಟರ್ ಯಾರು, ಈ 4 ಪಾಯಿಂಟ್ಸ್ ಗಳನ್ನ ಕೂಡ ನಾವೇನ್ ಮಾಡ್ತೀವಿ ಇಲ್ಲಿ ಕವರ್ ಮಾಡ್ತೀವಿ. ಹೌದಾ? ನೆಕ್ಸ್ಟ್, ಕರೆನ್ಸಿ ಅಂಡ್ ಕ್ಯಾಪಿಟಲ್ಸ್ ಆಫ್ ದಿ ಕಂಟ್ರಿ. ಇದು ಸ್ಟಾಟಿಕ್ ಪೋರ್ಷನ್ ರೀ. ಇದು ನೀವು 5ನೇ ತರಗತಿಯಿಂದ ಓದ್ಕೊಂಡ್ ಬರ್ತಾ ಇರ್ತೀರಿ. ಸ್ಟಿಲ್ ಇಲ್ಲೂ ಕೂಡ ನಾವೇನ್ ಮಾಡ್ತೀವಿ, ಒಂದ್ಸರಿ ನೋಡ್ಕೊಳ್ತೀವಿ. ನೆಕ್ಸ್ಟ್, ಇಂಪಾರ್ಟೆಂಟ್ ಡೇಸ್ ಅಂಡ್ ಸ್ಲೋಗನ್ಸ್, ಘೋಷವಾಕ್ಯಗಳು. ಫಾರ್ ಎಕ್ಸಾಂಪಲ್, ಇತ್ತೀಚೆಗೆ ಜೂನ್ 5ಕ್ಕೆ ಪರಿಸರ ದಿನಾಚರಣೆ ಅಂತ ನಾವು ಆಚರಣೆ ಮಾಡಿದ್ವಿ. ಜೂನ್ 5ಕ್ಕೆ ಪರಿಸರ ದಿನಾಚರಣೆ 2026ರ ಥೀಮ್ ಏನಿತ್ತು, ಘೋಷವಾಕ್ಯ ಏನಿತ್ತು ಅಂತ ಕೇಳಬಹುದು. ಹೌದಾ? ಸೊ ಈ ಘೋಷವಾಕ್ಯ ಏನಿತ್ತು ಹೇಗ್ ಗೊತ್ತಾಗುತ್ತೆ? ಈ ಇಂಪಾರ್ಟೆಂಟ್ ಡೇಸ್ ಯಾವ್ಯಾವ ಇದಾವೆ ಅನ್ನೋದನ್ನ ಓದಿದಾಗ ಗೊತ್ತಾಗುತ್ತೆ ನಮಗೆ. ಹೌದಾ? ಈಗ 2026ಕ್ಕೆ ಏನಿತ್ರಿ ನಮಗೆ? ಪ್ರೇರಿತವಾಗಿ ಹವಾಮಾನಕ್ಕಾಗಿ ಮತ್ತೆ ನಮ್ಮ ಭವಿಷ್ಯಕ್ಕಾಗಿ ಪರಿಸರ ಪ್ರೇರಿತ ಅಂತ ನಮ್ದು ಏನಾಗಿರುತ್ತೆ, ಒಂದು ಥೀಮ್ ಇರುತ್ತೆ. ಹೌದಲ್ವಾ? ಅದೇ ರೀತಿ ಫೆಸ್ಟಿವಲ್ಸ್ ಆಗಿರ್ಬೋದು, ಫೋಕ್ ಡಾನ್ಸ್ ಆಗಿರ್ಬೋದು, ಟ್ರೈಬ್ಸ್ ಆಫ್ ದಿ ಕಂಟ್ರಿ. ಇಲ್ಲಿ ನೋಡ್ಬೋದು ನೀವು, ಬೇರೆ ಬೇರೆ ಹಬ್ಬಗಳು, ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹಬ್ಬಗಳನ್ನ ನಾವು ಆಚರಣೆ ಮಾಡ್ತಾ ಇದೀವಿ. ಆ ಹಬ್ಬಗಳ ಬಗ್ಗೆ ನೋಡ್ತೀವಿ. ಫೋಕ್ ಡಾನ್ಸಸ್, ಜಾನಪದ ನೃತ್ಯಗಳ ಬಗ್ಗೆ ನಾವು ನೋಡ್ತೀವಿ. ಅದ್ರ ಜೊತೆಗೆ ಟ್ರೈಬ್ಸ್ ಆಫ್ ದಿ ಕಂಟ್ರಿ, ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಏನಿದು ಅಂತ ಕೇಳಿದ್ರೆ ಟಾಪಿಕ್ಸ್. ಯಾಕೆ ಅಂತ ಕೇಳಿದ್ರೆ ಟ್ರೈಬ್ಸ್, ಬುಡಕಟ್ಟು ಜನಾಂಗಕ್ಕೋಸ್ಕರನೇ ನಮ್ಮ ಭಾರತದ ಸಂವಿಧಾನದಲ್ಲಿ ಸಪರೇಟ್ ನಾವೇನ್ ಮಾಡಿದೀವಿ, ಭಾಗಗಳನ್ನೇ ಮಾಡಿಟ್ಟಿದೀವಿ. ಹೌದಲ್ವಾ? ಸೊ ಹಾಗಾಗಿ ಈ ಬುಡಕಟ್ಟು ಜನಾಂಗಗಳು ಯಾವ್ಯಾವ ರಾಜ್ಯದಲ್ಲಿ ಯಾರ್ಯಾರು ಜಾಸ್ತಿ ಇರ್ತಾರೆ. ಫಾರ್ ಎಕ್ಸಾಂಪಲ್, ಇಡೀ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚಿನ ಒಂದು ಜನಸಂಖ್ಯೆಯಲ್ಲಿ ಬರ್ತಕ್ಕಂಥ ಬುಡಕಟ್ಟು ಜನಾಂಗ ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ಭಿಲ್ ಬುಡಕಟ್ಟು ಜನಾಂಗ. ಯಾರು ಇವರು ಭಿಲ್ ಬುಡಕಟ್ಟು ಜನಾಂಗ? ಭಿಲ್ ಬುಡಕಟ್ಟು ಜನಾಂಗ ಅಂತ ಹೇಳ್ತೀವ್ರಿ. ನಿಮಗೆ ರಜಪೂತರಲ್ಲಿ ಫೇಮಸ್ ನಾಯಕ ನೆನಪಿರಬಹುದು, ಮಹಾರಾಣಾ ಪ್ರತಾಪ್ ಸಿಂಗ್. ಈ ಮಹಾರಾಣಾ ಪ್ರತಾಪ್ ಸಿಂಗನ ವಂಶಸ್ಥರಿಗೂ ಮತ್ತೆ ಮೊಘಲರಿಗೂ ಯುದ್ಧಗಳನ್ನ ನಡೆದಾಗ ಈ ನಮ್ಮ ರಜಪೂತರಿಗೆ ಬೆನ್ನೆಲುಬಾಗಿ ನಿಂತಿರೋರೆ ಈ ಭಿಲ್ ಬುಡಕಟ್ಟು ಜನಾಂಗದವರು. ಇವರು ಅರಣ್ಯದಲ್ಲಿ ವಾಸ ಮಾಡ್ತಾರ್ರಿ. ಇವರು ಏನು ಅಂತ ಕೇಳಿದ್ರೆ ಪಾಯ್ಸನಸ್, ವಿಷಭರಿತವಾಗಿರ್ತಕ್ಕಂತಹ ವಿಷವನ್ನ ತಯಾರು ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ರೀ. ಅರಣ್ಯದಲ್ಲಿ ಅತಿ ಹೆಚ್ಚು ವಿಷವನ್ನ ಹೊಂದಿರತಕ್ಕಂತಹ ಒಂದು ಪದಾರ್ಥವನ್ನ ಇವ್ರು ತಯಾರು ಮಾಡಿ, ಇವರ ಹತ್ರ ಇರ್ತಕ್ಕಂತಹ ಚಿಕ್ಕ ಪುಟ್ಟ ಬಿಲ್ಲು ಬಾಣ ಏನಿರ್ತಾವೋ ಅವುಗಳನ್ನ ಅದರಲ್ಲಿ ಅದ್ದಿ ನಂತರ ಇವರು ಶತ್ರುಗಳ ಮೇಲೆ ಸಂಹಾರ ಮಾಡ್ತಕ್ಕಂತ ಒಂದು ಜನಾಂಗ ಇದು ಹಿಂದಿನ ಕಾಲದಲ್ಲಿ. ಹೌದಾ? ಆ ಭಿಲ್ ಬುಡಕಟ್ಟು ಜನಾಂಗ. ಇದನ್ನ ಯಾಕೆ ನಾನು ಎಕ್ಸ್ಟ್ರಾ ಹೇಳ್ತಾ ಇದೀನಿ ಅಂತ ಕೇಳಿದ್ರೆ, ನಿಮಗ್ ನೆನಪಿರಬಹುದು 2022ರಲ್ಲಿ ಇವರು ಭಿಲ್ ಬುಡಕಟ್ಟು ಜನಾಂಗದವರು ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿಯನ್ನ ಸಲ್ಲಿಸಿದ್ರು. ಯಾವುದ್ರ ಬಗ್ಗೆ ಅಂತ ಕೇಳಿದ್ರೆ, ಈ ಭಿಲ್ ಬುಡಕಟ್ಟು ಜನಾಂಗದವರು ಟೋಟಲ್ ಪಾಪ್ಯುಲೇಷನ್ 1.5 ಕೋಟಿ ಇದೆ. ಸೊ ಹಾಗಾಗಿ ನಮ್ಮ ಬುಡಕಟ್ಟು ಜನಾಂಗದವರಿಗೋಸ್ಕರ ಸಪರೇಟ್ ಆಗಿ ನಮಗೊಂದು ರಾಜ್ಯ ಬೇಕು ಅಂತ ಮನವಿಯನ್ನ ಸಲ್ಲಿಸಿದ್ರು. ಆಗ ಇವರು ಕರೆಂಟ್ ನ್ಯೂಸ್ ಅಲ್ಲಿ ಚಾಲ್ತಿಯಲ್ಲಿ ನಡೀತಾ ಇದ್ರು. ಬಟ್ ಕೇಂದ್ರ ಸರ್ಕಾರ ಇದಕ್ಕೆ ಅಪ್ಪಣೆಯನ್ನ ನೀಡ್ಲಿಲ್ಲ. ಇವರ ಮನವಿಯನ್ನ ತಿರಸ್ಕಾರ ಮಾಡಲಾಗಿದೆ. ಹೌದಾ? ಇದ್ರ ನೆಕ್ಸ್ಟ್ ಬರ್ತಾರೆ ಗೊಂಡಾ ಬುಡಕಟ್ಟು ಜನಾಂಗ ಅಂತ ಬರ್ತಾರೆ. ಸೆಕೆಂಡ್ ಹೈಯೆಸ್ಟ್ ಪಾಪ್ಯುಲೇಷನ್ ಇದೆ ನಮ್ಮ ಭಾರತ ದೇಶದಲ್ಲಿ. ಹೌದಾ? ಸೊ ಇವರೆಲ್ಲರ ಬಗ್ಗೆ ನಾವೇನ್ ಮಾಡ್ತಾ ಇದೀವಿ, ಇಲ್ಲಿ ಸ್ಟಡಿ ಮಾಡ್ತಾ ಇದೀವಿ. ಓಕೆ, ಸೊ ಮುಗಿತಾ ಮೇಡಮ್? ಇನ್ನೂ ಇದೆಯಾ? ಇನ್ನೂ ಇದೀರಿ. ಲಿಸ್ಟ್ ಬಹಳ ಉದ್ದಕ್ಕಿದೆ. ಏನು ಅಂತ ಕೇಳಿದ್ರೆ, ವಿಶ್ವಸಂಸ್ಥೆ ಮತ್ತು ಪ್ರಧಾನ ಕಚೇರಿ. ಎಸ್, ಯುನೈಟೆಡ್ ನೇಷನ್ಸ್ ಎಲ್ಲಿದೆ ವಿಶ್ವಸಂಸ್ಥೆ? ಪ್ರಧಾನ ಕಚೇರಿ ಎಲ್ಲಿದೆ? ನ್ಯೂಯಾರ್ಕ್ ಸಿಟಿನಲ್ಲಿದೆ. ಹೌದಾ? ಈ ವಿಶ್ವಸಂಸ್ಥೆ ಬಗ್ಗೆ ಯಾಕೆ ಓದ್ಬೇಕ್ರಿ? ಎಲ್ಲಾ ದೇಶಗಳು ಯಾಕೆ ಮಾಡ್ತಾರೆ ಇದು ವಿಶ್ವಸಂಸ್ಥೆ? ಎಲ್ಲಾ ದೇಶಗಳ ಮಧ್ಯೆ ರಿಲೇಶನ್ ಚೆನ್ನಾಗಿ ಉಳಿಬೇಕು, ಯುದ್ಧಗಳು ಕಂಟಿನ್ಯೂ ಆಗ್ಬಾರ್ದು, ಎಲ್ಲಾ ದೇಶಗಳಿಗೂ ಒಂದು ಹೆಡ್ ಆಗಿ ಒಂದು ಗೈಡೆನ್ಸ್, ಮೆಂಟರ್ಶಿಪ್ ಅನ್ನ ಒದಗಿಸೋದಕ್ಕೆ ಅಂತ ಈ ಸಂಸ್ಥೆಯನ್ನ ಏನ್ ಮಾಡ್ತಾರೆ, ಸ್ಥಾಪನೆ ಮಾಡ್ತಾರೆ. ಹೌದಾ? ಸೊ ಅದ್ರ ಕೆಲಸ ಏನು, ಏನ್ ಮಾಡ್ತಾರೆ? ಹೌದಾ? ಯಾವಾಗ ಯಾವ್ಯಾವ ರೀತಿಯ ಒಂದು ಏನು ಡಿಸಿಷನ್ಸ್ ಗಳನ್ನ ತಗೊಳ್ತಾರೆ, ಅದನ್ನೆಲ್ಲ ಎಕ್ಸಾಂಪಲ್ಸ್ ಗಳ ಮೂಲಕ ಈ ಟಾಪಿಕ್ ಅಲ್ಲಿ ನಾವೇನ್ ಮಾಡೋಣ, ಚರ್ಚೆ ಮಾಡೋಣ. ಓಕೆ, ಅದೇ ರೀತಿ ಭಾರತದಲ್ಲಿ ಶಿಕ್ಷಣದಲ್ಲಿನ ಉಪಕ್ರಮಗಳು ನಿಮಗೆ ವೆರಿ ಯೂಸ್ಫುಲ್ ಇದು. ಹೌದಲ್ವಾ? ಶಿಕ್ಷಣದಲ್ಲಿ ಏನೆಲ್ಲ ಉಪಕ್ರಮಗಳು ಮಾಡಿದ್ದಾರೆ ನಮ್ಮ ಕೇಂದ್ರ ಸರ್ಕಾರದಿಂದ ಪ್ಲಸ್ ನಮ್ಮ ಕರ್ನಾಟಕ ಸರ್ಕಾರದಿಂದ, ಇದು ನಮಗೇನಾಗುತ್ತೆ, ವೆರಿ ಯೂಸ್ಫುಲ್ ಆಗುತ್ತೆ. ಇತ್ತೀಚೆಗೆ ಬಹಳಷ್ಟು ಏನಾಗಿದೆ ಅಂತ ಕೇಳಿದ್ರೆ ಬೆಳವಣಿಗೆಗಳು ಕಂಡು ಬರ್ತಾ ಇದಾವ್ರಿ ನಮಗೆ ಶಿಕ್ಷಕರ ಒಂದು ವೃತ್ತಿಯಲ್ಲಿ, ಶಿಕ್ಷಣದಲ್ಲಿ. ಹೌದಾ? ಸೊ ಈ ಒಂದು ಬೆಳವಣಿಗೆಯನ್ನ ನೋಡ್ತಾ ಹೋದ್ರೆ ಸುಮಾರು ಒಂದು 4ರಿಂದ 5 ವರ್ಷಗಳಲ್ಲಿ ಏನಂತ ಕೇಳಿದ್ರೆ ನಮ್ಮ ಶಿಕ್ಷಕ ವೃತ್ತಿಯೂ ಕೂಡ ಒಂದು ದೊಡ್ಡ ವೆಲ್ ರೆಸ್ಪೆಕ್ಟೆಡ್ ವೃತ್ತಿ ಅಂತ ಅನ್ಸ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಯಾಕಂತ ಕೇಳಿದ್ರೆ ಈಗ ಅಟ್ ಪ್ರೆಸೆಂಟ್ ಅಷ್ಟೊಂದು ಏನಿಲ್ಲ, ನಮಗೆ ಮನ್ನಣೆ ಇಲ್ಲ. ಹೌದಾ? ಅದರಲ್ಲೂ ಗೌರ್ಮೆಂಟ್ ಟೀಚರ್ಸ್ ಗೆ ಅಷ್ಟು ಮನ್ನಣೆ ಇಲ್ಲ, ಗೌರ್ಮೆಂಟ್ ಸ್ಕೂಲ್ಸ್ ಗಳಿಗೆ ಅಷ್ಟು ಮನ್ನಣೆ ಇಲ್ಲ. ಇನ್ನೇನು ಬರಬಹುದು. ಯಾಕೆಂತ ಕೇಳಿದ್ರೆ ನಮ್ಮ ಕರ್ನಾಟಕ ಸರ್ಕಾರವೂ ಕೂಡ ಏನ್ ಮಾಡ್ತಾ ಇದೆ ಅಂತ ಕೇಳಿದ್ರೆ, ಈ ಟೆಕ್ನಾಲಜೀಸ್, ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಗಳು ಏನಾಗ್ತಾ ಇದೆ, ಬರ್ತಾ ಇದೆಯೋ ಅವುಗಳನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಇದಾವ್ರಿ. ಹೌದಲ್ವಾ? ಸೊ ಏನೆಲ್ಲ ಉಪಕ್ರಮಗಳು ಅಂತ ನಾವಲ್ಲಿ ನೋಡ್ತಾ ಹೋಗ್ತೀವಿ. ದೆನ್
ಸ್ಮಾರಕಗಳು ಮತ್ತು ರಾಷ್ಟ್ರೀಯ ಅರಣ್ಯಗಳು, ಎಸ್, ಇದು ಕೂಡ ಒಂದು ಸ್ಟ್ಯಾಟಿಕ್ ಪೋರ್ಷನ್ ಪ್ಲಸ್ ಚೇಂಜಸ್ ಆದಂಗೆ ನಾವ್ ಇದ್ರಲ್ಲಿ ಆಡ್ ಮಾಡ್ತಾ ಹೋಗ್ತೀವಿ. ಸ್ಮಾರಕಗಳು, ಮಾನ್ಯುಮೆಂಟ್ಸ್, ಫಾರ್ ಎಕ್ಸಾಂಪಲ್ ರಾಜ್ಘಾಟ್ ಅಂತ ಓದ್ತೀವಿ, ಹೌದಾ, ಚೈತ್ರ ಭೂಮಿ ಅಂತ ಓದ್ತೀವಿ. ಇದೆಲ್ಲ ಯಾರ ಒಂದು ಸ್ಮಾರಕಗಳಿದಾವೆ. ಪ್ಲಸ್ ಐತಿಹಾಸಿಕ ಸ್ಮಾರಕಗಳು ಅಂತ ಬರ್ತವೆ. ತಾಜ್ ಮಹಲ್ ಅಂತ ನೀವು ನೋಡ್ತೀರಿ, ಗೋಲ್ ಗುಂಬಜ್ ಅಂತ ನೋಡ್ತೀರಿ, ಚಾರ್ ಮಿನಾರ್ ನೋಡ್ತೀರಿ, ಕುತುಬ್ ಮಿನಾರ್ ನೋಡ್ತೀರಿ. ಇವೆಲ್ಲ ಇಲ್ಲಿ ಬರತಕ್ಕಂಥದ್ದು. ಅದೇ ರೀತಿ ರಾಷ್ಟ್ರೀಯ ಅರಣ್ಯಗಳು, ನಿಮ್ಗೆಲ್ರಿಗೂ ಗೊತ್ತಿದೆ, ರಾಷ್ಟ್ರೀಯ ಅರಣ್ಯಗಳು, ಅಭಯಾರಣ್ಯಗಳು, ಹೌದಾ, ಇವನ್ನೆಲ್ಲ ನಾವೇನ್ ಮಾಡಿದೀವಿ, ಕೆಟಗರೈಸ್ ಮಾಡಿದೀವಿ. ಎಷ್ಟು ರಾಷ್ಟ್ರೀಯ ಅರಣ್ಯಗಳಿದಾವೆ, ರಾಜ್ಯವಾರು ಎಲ್ಲೆಲ್ಲಿ ಬರ್ತವೆ, ಅದನ್ನೆಲ್ಲ ನಾನು ಮ್ಯಾಪ್ ಮೂಲಕ ನಿಮ್ಗೆ ಏನ್ ಮಾಡ್ತೀನಿ, ಹಾಕೊಡ್ತೀನಿ. ದೆನ್ ಪ್ರಮುಖ ಪ್ರವಾಸಿ ಸ್ಥಳಗಳು ಮತ್ತು ಶಿಖರಗಳು, ಇದ್ರ ಬಗ್ಗೆ ನಾನೇನ್ ಹೇಳೋ ಅವಶ್ಯಕತೆ ಇಲ್ಲ, ನೀವು ಆಲ್ರೆಡಿ ಇಲ್ಲೆಲ್ಲ ಏನ್ ಮಾಡಿರ್ತೀರಿ, ವಿಸಿಟ್ ಮಾಡಿ ಬಂದಿರ್ತೀರಿ, ಹೌದಲ್ವಾ. ಸೊ ಪ್ರವಾಸಿ ಸ್ಥಳಗಳಾಗಿರ್ಬೋದು, ಶಿಖರಗಳಾಗಿರ್ಬೋದು. ನಮ್ಮ ಕರ್ನಾಟಕದಲ್ಲಿನ ಹೈಯೆಸ್ಟ್ ಶಿಖರ ಯಾವುದು ಅಂತ ಕೇಳಿದ್ರೆ ಮುಳ್ಳಯ್ಯನಗಿರಿ, ಹೌದಾ. ಯಾಕ್ರಿ ಮುಳ್ಳಯ್ಯನಗಿರಿದು ಹೈಟ್ ಎಷ್ಟಿದೆ ಅಂತ ಕೇಳಿದ್ರೆ 1983, ಹೌದಾ, ಸಾರಿ 1913. ಎಸ್, ಈ 1913 ಹೆಂಗ್ ನೆನ್ಪಿಟ್ಕೊಳ್ಬೇಕು ಅಂತ ಕೇಳಿದ್ರೆ, ಇದೇ 1913 ಟೈಮ್ ಪೀರಿಯಡ್ ಅಲ್ಲಿ ನಮ್ಮ ರವೀಂದ್ರನಾಥ್ ಟ್ಯಾಗೋರ್ ಅವರು ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ, ಮೊದಲ ಬಾರಿ, ಏಷ್ಯಾದಲ್ಲೇ ಮೊದಲ ಬಾರಿ ಸಾಹಿತ್ಯ ಕ್ಷೇತ್ರದಲ್ಲಿ ಇವರಿಗೆ ನೊಬೆಲ್ ಪಾರಿತೋಷಕ ಒದಗಿ ಬರ್ತದ್ರಿ. ಯಾವ ವರ್ಷದಲ್ಲಿ ಅಂತ ಕೇಳಿದ್ರೆ ಇದೇ ಒಂದು ವರ್ಷದಲ್ಲಿ. ಇದಕ್ಕೆ ನೀವು ಮುಂದ್ಗಡೆ ಮೀಟರ್ ಅಂತ ಹಾಕಿದ್ರೆ ಇದು ಮುಳ್ಳಯ್ಯನಗಿರಿಯ ಹೈಟ್ ಆಗುತ್ತೆ. ಸೊ ಹೀಗೆ ಕನೆಕ್ಟ್ ಮಾಡ್ಕೊಳ್ಬೇಕ್ರಿ. 360 ಡಿಗ್ರಿಯಲ್ಲಿ ನೀವು ಓದ್ಕೊಂಡು ಹೋದಲ್ಲಿ ನಿಮಗೆ ಈಸಿ ಆಗುತ್ತೆ, ಹೌದಲ್ವಾ. ಎಸ್, ದೆನ್ ಕೈಗಾರಿಕೆಗಳು ಮತ್ತು ಅದಿರುಗಳು. ಕೆಲವೊಂದು ಭೌಗೋಳಿಕತೆಯ ಕಂಡೀಷನ್ ಅನ್ನ ನೋಡಿದಾಗ ಕೆಲವೊಂದು ರಾಜ್ಯಗಳಲ್ಲಿ ಕೆಲವೊಂದು ಏನ್ ಬರುತ್ತೆ, ನಮಗೆ ಅದಿರುಗಳು ಸಿಗ್ತಾ ಹೋಗ್ತಾವ್ರಿ. ಫಾರ್ ಎಕ್ಸಾಂಪಲ್, ಹಿಂದ್ಗಡೆ ಭೂಮಿ ಉಗಮ ಆಗೋಕ್ಕಿಂತ ಮುಂಚೆ, ಅಂದ್ರೆ ಭೂಮಿ ಉಗಮ ಆದ ನಂತರ ಏನಾಗುತ್ತೆ ಅಂತ ಕೇಳಿದ್ರೆ ಪ್ಲೇಟ್ ಟೆಕ್ಟಾನಿಕ್ ಥಿಯರಿ ಅಂತ ಓದ್ತೀರಿ ಜಿಯೋಗ್ರಫಿಯಲ್ಲಿ, ಹೌದಾ. ಏನಾಗುತ್ತೆ ಅಲ್ಲಿ, ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಮತ್ತೆ ಪ್ಲೇಟ್ ಟೆಕ್ಟಾನಿಕ್ ಥಿಯರಿ ಅಂತ ಓದ್ತೀರಿ. ಇಲ್ಲಿ ಏನಾಗುತ್ತೆ, ಕಂಪ್ಲೀಟ್ ಒಂದು ಹೋಲ್ ಇರ್ತಕ್ಕಂತ ಭೂಮಿ ಇಬ್ಬಾಗ ಆಗುತ್ತೆ, ಹೌದಾ. ಒಂದು ಪೂರ್ತಿ ಅಖಂಡ ಭೂಮಿ ಏನಿತ್ತು ಅದು 2 ಇಬ್ಬಾಗ ಆಗುತ್ತೆ. ಈ ಅಖಂಡ ಭೂಮಿಯ ಹೆಸರು ಏನಾಗಿತ್ತು ಅಂತ ಕೇಳಿದ್ರೆ ಪ್ಯಾಂಜಿಯಾ ಅಂತ ಇತ್ತು. ಏನಿತ್ರಿ, ಪ್ಯಾಂಜಿಯಾ ಅಂತ ಇತ್ತು, ಹೌದಾ. ಅದು 2 ಇಬ್ಬಾಗ ಆದ ನಂತರ ಏನಾಗುತ್ತೆ, ಒಂದು ಗೊಂಡ್ವಾನ ಆಯ್ತು, ಇನ್ನೊಂದೇನಾಯ್ತು, ಲಾರೇಶಿಯಾ ಆಯ್ತು. ಒಂದು ಗೊಂಡ್ವಾನ, ಇನ್ನೊಂದು ಲಾರೇಶಿಯಾ, ಹೌದಾ. ಈ 2 ಆದ್ಮೇಲೆ ಇಲ್ಲಿಗೆ ನಿಲ್ಲಿಲ್ಲ ರೀ. ಮತ್ತೇನಾಗುತ್ತೆ, ಅದೇ ಪ್ಲೇಟ್ ಟೆಕ್ಟಾನಿಕ್ ಮತ್ತೆ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿಯ ಮೂಲಕ ಇವೆಲ್ಲ ಏನಾಗ್ತಾವ್ರಿ, ಡಿವೈಡ್ ಆಗ್ತಾ ಹೋಗ್ತಾವ್ರಿ ಭೂಮಿಗಳು, ಹೌದಾ. ಈ ಭೂಮಿಗಳು ಡಿವೈಡ್ ಆಗ್ತಾ ಹೋದಂಗೆ ಅವುಗಳನ್ನ ಖಂಡಗಳು ಅಂತ ನಾವೇನ್ ಮಾಡ್ತಾ ಇರ್ತೀವಿ, ಹೆಸರಿಡ್ತಾ ಹೋಗ್ತೀವಿ. ಸೊ ಈಗ ಎಷ್ಟು ಖಂಡಗಳಿದಾವ್ರಿ, ನಮ್ಗೆ 7 ಖಂಡಗಳಿದಾವೆ, ಹೌದಲ್ವಾ. ಸೊ ಇದು ಹೆಂಗಾಯ್ತು, ಏನಾಯ್ತು, ಹೌದಾ. ಇದನ್ನ ಯಾಕೆ ಹೇಳ್ದೆ ಅಂತ ಕೇಳಿದ್ರೆ, ಈ ಗೊಂಡ್ವಾನ ಭೂಮಿ ಇದೆಯಲ್ಲ, ಇದಕ್ಕೋಸ್ಕರ ಹೇಳ್ದೆ. ಈ ಗೊಂಡ್ವಾನ ಭೂಮಿ ಅಂತಂದ್ರೆ ಏನ್ ಬರುತ್ತೆ, ನಮ್ಮ ಭಾರತ ದೇಶದ ಮಧ್ಯಭಾಗ ಸ್ವಲ್ಪ ನಾರ್ತ್ ಸೈಡ್ ಅಲ್ಲಿ ಎಕ್ಸ್ಟೆಂಡ್ ಆಗುತ್ತೆ, ಹೌದಾ. ಈ ಗೊಂಡ್ವಾನ ಭೂಮಿ ಏನಿದೆ ಅದ್ರ ಕೆಳಗಡೆ ದಕ್ಷಿಣದ ಪ್ರಸ್ಥಭೂಮಿ ಏನಿದೆ, ದಕ್ಕನ್ ಪ್ರಸ್ಥಭೂಮಿ ಅಂತ ಹೇಳ್ತೀವಿ. ಅದೇ ಇವೆರಡರ ಮಿಡ್ ಅಲ್ಲಿ ಸ್ವಲ್ಪ ಮೇಲ್ಗಡೆ ಹೋದಾಗ ಛೋಟಾ ನಾಗಪುರ್ ಪ್ರಸ್ಥಭೂಮಿ ಅಂತ ಓದ್ತೀವಿ. ಈ ಪ್ರಸ್ಥಭೂಮಿಗಳನ್ನ ಓದಿದಾಗ ನಿಮಗೆ ಅಲ್ಲಿ ನೀವು ಜಾಸ್ತಿ ಓದೋದು ಅದಿರುಗಳ ಬಗ್ಗೆ. ಇಂಥದ್ದು ಯಾಕಲ್ಲಿ ಅದಿರುಗಳು ನಮ್ಗೆ ಅದೇ ಪ್ಲೇಸ್ ಅಲ್ಲಿ ಸಿಗ್ತಾವ್ರಿ ಅಂತ ಕೇಳಿದ್ರೆ, ಭೂಮಿಯಿಂದ ಹೊರಗೆ ಬಂದಂತಹ ವೋಲ್ಕ್ಯಾನೋ ಲಾವಾ ಏನಿದೆ ಅದು ಬಂದು ಹಲವಾರು ವರ್ಷಗಳ ನಂತರ ಕೂಲ್ ಆದಾಗ, ತಂಪಾದಾಗ ಅಲ್ಲಿ ನಮಗೇನಾಗುತ್ತೆ, ಭೂಮಿಯ ಒಳಗಡೆಯಿಂದ ಬಂದಂತಹ ಅದಿರುಗಳು ನೋಡೋದಕ್ ಸಿಗ್ತಾವ್ರಿ. ಯಾಕ್ರಿ ಮೇಡಮ್, ಭೂಮಿಯ ಒಳಗಡೆ ಅದಿರುಗಳು ಎಲ್ಲಿಂದ ಬಂದಿತ್ರಿ? ಭೂಮಿಯ ನೀವು ಒಂದು ಮ್ಯಾಪ್ ಅನ್ನ ಹಾಕಿದಾಗ ನೀವು ನೋಡಿರ್ತೀರಿ, ನೀವು ಓದಿರ್ತೀರಿ ಇದ್ರ ಬಗ್ಗೆ. ಈ ರೀತಿ ನೀವು ಭೂಮಿಯ ಒಂದು ಪದರುಗಳ ಬಗ್ಗೆ ಇಲ್ಲಿ ಮಾತಾಡಿದಾಗ ಏನಾಗುತ್ತೆ ಅಂತ ಕೇಳಿದ್ರೆ, ಕ್ರಸ್ಟ್, ಮ್ಯಾಂಟಲ್, ಕೋರ್, ಈ ರೀತಿ 3 ರೀತಿಯಾಗಿ ನೀವು ಓದ್ತೀರಿ, ಹೌದಾ. ಸೊ ಇಲ್ಲಿ ಬರ್ತಕ್ಕಂತಹ ಖನಿಜಗಳು ಅದಿರುಗಳೇ ಬೇರೆ, ಇಲ್ಲಿ ಬರ್ತಕ್ಕಂತ ಖನಿಜಗಳೇ ಬೇರೆ, ಇಲ್ಲಿರ್ತಕ್ಕಂತ ಖನಿಜಗಳೇ ಬೇರೆ, ಹೌದಾ. SiAl ಸಿಯಾಲ್, SiMa ಸೀಮಾ, ದೆನ್ ಓಕೆ NiFe ನಿಫೆ. ಈ 3 ನೀವು ನೆನ್ಪಿಟ್ಕೊಂಡ್ರೆ ನಿಮ್ಗೆ ಈಸಿ ಆಯ್ತು. ಏನು, ಸಿಯಾಲ್, Si ಅಂತಂದ್ರೆ ಸಿಲಿಕಾನ್, ಹೌದಾ, ಸಿಲಿಕಾ. ದೆನ್ Al ಅಂತಂದ್ರೆ ಅಲ್ಯೂಮಿನಿಯಂ. ಇವೆರಡು ನಮಗ್ ಸಿಗೋದು ಕ್ರಸ್ಟ್ ಅಲ್ಲಿ, ಈ ಒಂದು ಏರಿಯಾದಲ್ಲಿ. ಅದೇ ರೀತಿ Si ಅಗೇನ್ ಸಿಲಿಕಾ, Ma ಅಂತಂದ್ರೆ ಮ್ಯಾಂಗನೀಸ್, ಹೌದಾ. ಇವೆರಡು ಸಿಗೋದು ಎಲ್ಲಿ, ಮ್ಯಾಂಟಲ್ ನಲ್ಲಿ. Ni ನಿಕ್ಕೆಲ್, Fe ಅಂತಂದ್ರೆ ಐರನ್. ಇವೆರಡು ಸಿಗೋದು ಕೋರ್ ಪಾರ್ಟ್ ಅಲ್ಲಿ. ಸೊ ಭೂಮಿಯಿಂದ
ಆ ಧಗಧಗಿಸುತ್ತಿರುವ ಜ್ವಾಲಾಮುಖಿ ಹೊರಗಡೆ ಬಂದಾಗ ಈ ಅಂಶಗಳೇನಾಗ್ತಾವ್ರಿ ಹೊರಗಡೆ ಬಂದು ಇದು ತಂಪಾದ ನಂತರ ಇದು ಏನಾಗುತ್ತೆ ಒಂದು ಮೈದಾನವಾಗಿ ರೂಪುಗೊಳ್ಳಬಹುದು ಅಥವಾ ಒಂದು ಶಿಖರವಾಗಿ ರೂಪುಗೊಳ್ಳಬಹುದು. ಅಂಥ ಪ್ರದೇಶಗಳಲ್ಲಿ ನಮಗೆ ಖನಿಜಗಳು ಅದಿರುಗಳು ಸಿಗ್ತಾ ಹೋಗ್ತಾವ್ರಿ. ಹೌದಾ? ಎಸ್, ಅವುಗಳನ್ನ ನಾವೇನ್ ಮಾಡ್ತೀವಿ ಇಲ್ಲಿ ಸ್ಟಡಿ ಮಾಡ್ತೀವಿ. ಓಕೆ, ದೆನ್ ಸೈನ್ಯದ 3 ತುಕಡಿಗಳು. ಸೈನ್ಯದ 3 ತುಕಡಿಗಳು ಅಂತ ಓದ್ತೀವಿ. ನಿಮಗೆ ಗೊತ್ತಿದೆ, ಭೂಸೇನೆ ಇದೆ, ವಾಯುಸೇನೆ ಇದೆ, ಮತ್ತೆ ಜಲಸೇನೆ ಇದೆ ನಮ್ಮ ಭಾರತ ದೇಶದಲ್ಲಿ. ಈ 3 ಸೇನೆಗಳಿಗೆ ಮುಖ್ಯವಾಗಿ ಮೇಲ್ಗಡೆ ಮತ್ತೊಂದು CDS ಅಂತ ಏನ್ ಮಾಡಿದ್ದಾರೆ, ನೇಮಕಾತಿಯನ್ನ ಮಾಡಿದ್ದಾರೆ. ಹೌದಾ? ಸೊ ಈ 3 ಪಡೆಗಳು ಅಟ್ ಪ್ರೆಸೆಂಟ್ ಯಾರ್ಯಾರಿದ್ದಾರೆ, ಇವರ ಒಂದು ಪ್ರಮುಖ ಅಂಶಗಳು ಯಾವ ರೀತಿ ನಾವು ನೆನಪಿಟ್ಕೊಳ್ಬೇಕು, ಅಂಡ್ ಇವರ ಒಂದು ಫಂಕ್ಷನ್ಸ್ ಏನು, ಕಾರ್ಯಗಳು ಏನು, ಯಾವ ರೀತಿ ಕಾರ್ಯಗತ ಆಗ್ತಾರೆ ಇವೆ. ಈ 4 ಪಡೆಗಳು ಏನಿದಾವೆ, ಈ 4 ಪಡೆಗಳಿಗೆ ಮಹಾದಂಡ ನಾಯಕ ಅಂತ ಯಾರು ಬರ್ತಾರೆ ನಮಗೆ, ಪ್ರೆಸಿಡೆಂಟ್, ರಾಷ್ಟ್ರಪತಿಗಳು ಬರ್ತಾರೆ. ಹೌದಲ್ವಾ? ಸೊ ಇದೆಲ್ಲದರ ಬಗ್ಗೆ ನಾವೇನ್ ಮಾಡ್ತೀವಿ ಇಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಮುಗಿಲಿಲ್ಲ ರೀ, ಇನ್ನು ಕೊನೆಯದಾಗಿ ಬರುತ್ತೆ ಏನು ಅಂತ ಕೇಳಿದ್ರೆ ಹೆದ್ದಾರಿಗಳು, ರೈಲ್ವೆಗಳು, ವಿಮಾನ ನಿಲ್ದಾಣದ ಹೆಸರುಗಳು. ಎಸ್, ಹೆದ್ದಾರಿಗಳು ಅಂತಂದಾಗ ರಾಷ್ಟ್ರೀಯ ಹೆದ್ದಾರಿಗಳು, ರಾಜ್ಯ ಹೆದ್ದಾರಿಗಳು, ಜಿಲ್ಲಾ ಹೆದ್ದಾರಿಗಳು, ಗ್ರಾಮ ಹೆದ್ದಾರಿಗಳು, ಇವೆಲ್ಲ ನಾವು ಏನ್ ಮಾಡ್ತೀವಿ ಸ್ಟಡಿ ಮಾಡ್ತೀವಿ. ಇವುಗಳಿಗಿರ್ತಕ್ಕಂತಹ ಕಲರ್ಸ್ ರೆಪ್ರೆಸೆಂಟ್ ಮಾಡಿದಾರ್ರಿ ಒಂದೊಂದು ಬಣ್ಣವನ್ನ. ಹೌದಾ? ಆ ಕಲರ್ಸ್ ಗಳು ಯಾವ್ಯಾವು, ಜೊತೆಗೆ ಈ ಹೆದ್ದಾರಿಗಳಲ್ಲಿ ಅತಿ ಉದ್ದವಾದ ಹೆದ್ದಾರಿ ಯಾವುದು, ಅತಿ ಚಿಕ್ಕದಾದ ಹೆದ್ದಾರಿ ಯಾವುದು, ಕೆಲವೊಂದು ಇಂಪಾರ್ಟೆಂಟ್ ಹೆದ್ದಾರಿಗಳು ಯಾವ್ಯಾವ ಸಿಟೀಸ್ ಗಳನ್ನ ಕನೆಕ್ಟ್ ಮಾಡ್ಕೊಂಡು ಹೋಗ್ತವೆ, ಇವನ್ನೆಲ್ಲ ನಾವೇನ್ ಮಾಡ್ತೀವಿ ಇಲ್ಲಿ ಕಲಿತೀವಿ. ಅದೇ ರೀತಿ ರೈಲ್ವೆ ನೆಟ್ವರ್ಕ್ ಅಲ್ಲೂ ಕೂಡ ನಾವು ಕಲಿತೀವಿ. ವಿಮಾನ ನಿಲ್ದಾಣದ ಹೆಸರುಗಳನ್ನ ಕೂಡ ನಾವು ಕಲಿತೀವಿ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ನಮ್ಗೆ ಬಹಳ ಇಂಪಾರ್ಟೆಂಟ್ ಆಗ್ತಾವ್ರಿ. ಕೆಲವೊಂದು ನಾಯಕರ ಮೇಲೆ ಈ ಒಂದು ನಿಲ್ದಾಣದ ಹೆಸರುಗಳನ್ನ ನಾವೇನ್ ಮಾಡಿದೀವಿ, ನಾಮಕರಣ ಕೂಡ ಮಾಡಿದೀವಿ. ಸೊ ಅವುಗಳನ್ನೆಲ್ಲ ಇಲ್ಲಿ ಸ್ಟಡಿ ಮಾಡ್ತೀವಿ. ಇನ್ನು ಸಂಕ್ಷೇಪಣಗಳು ಅಂತ ನಾವೇನ್ ಹೇಳ್ತೀವಿ, ಅಬ್ರಿವಿಯೇಷನ್ಸ್. ನೀವು ಬೇರೆ ಬೇರೆ ಸಬ್ಜೆಕ್ಟ್ಸ್ ತಗೊಂಡಾಗ ನಿಮಗೆ ಬೇರೆ ಬೇರೆ ಅಬ್ರಿವಿಯೇಷನ್ಸ್ ಗಳು ಬರ್ತಾವ್ರಿ. ಫಾರ್ ಎಕ್ಸಾಂಪಲ್ ಏನು ಅಂತ ಕೇಳಿದ್ರೆ CPO ಆಗಿರಬಹುದು, ಹೌದಾ, ಇಸ್ರೋ ಆಗಿರಬಹುದು, DRDO ಆಗಿರಬಹುದು. ಇದನ್ನೇ ನಾವು ಅಬ್ರಿವಿಯೇಷನ್ಸ್ ಅಂತ ಹೇಳುವಂಥದ್ದು. ಹೌದಾ? ಎಸ್. ಸೊ ಇದನ್ನ ನಾವೇನ್ ಮಾಡ್ತೀವಿ ಇಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಅದ್ರ ಜೊತೆಗೆ ಸೈನ್ಸ್ ಅಂಡ್ ಇಟ್ಸ್ ಬ್ರಾಂಚಸ್, ವಿಜ್ಞಾನ ಮತ್ತು ಅದರ ಶಾಖೆಗಳು ಅಂತ ಓದ್ತೀವಿ. ವಿಜ್ಞಾನದಲ್ಲಿ ಎಷ್ಟು ಶಾಖೆಗಳು ಬರ್ತವೆ, ಅದರಲ್ಲಿ ಸಬ್ ಬ್ರಾಂಚಸ್ ಬರ್ತಾವ್ರಿ. ಮತ್ತೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕು ಅಂತ ಕೇಳಿದ್ರೆ, ನಮ್ಮ ಚರ್ಮ ಏನಿದೆ, ನಮ್ಮ ಚರ್ಮದ ಬಗ್ಗೆ ನಾವು ಅಧ್ಯಯನ ಮಾಡ್ಬೇಕು ಅಂತಂದ್ರೆ ಏನ್ ಹೇಳ್ತೀವ್ರಿ, ಡರ್ಮಟಾಲಜಿ ಅಂತ ಹೇಳ್ತೀವಿ. ಹೌದಾ? ಅದೇ ರೀತಿ ಕ್ಯಾನ್ಸರ್ ಬಗ್ಗೆ ಓದ್ಬೇಕು ಅಂತಂದ್ರೆ ಏನ್ ಹೇಳ್ತೀವ್ರಿ, ಆಂಕಾಲಜಿ ಅಂತ ಹೇಳ್ತೀವಿ. ಹೌದಾ? ಎಸ್. ಹಾರ್ಟ್ ಬಗ್ಗೆ ಅಂತ ಹೇಳಿದ್ರೆ ಕಾರ್ಡಿಯಾಲಜಿ ಅಂತ ಹೇಳ್ತೀವಿ. ಈ ಲಾಜಿಗಳು ಏನಿದಾವಲ್ರಿ, ಸ್ಟಡಿ ಆಫ್ ಸಮಥಿಂಗ್ ಶೋ ಮಾಡುತ್ತೆ. ಕರೆಕ್ಟಾ? ಸೊ ಇವನ್ನೆಲ್ಲ ನಾವೇನ್ ಮಾಡ್ತೀವಿ, ಈ ಬ್ರಾಂಚಸ್ ಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಮಲ್ಟಿಪಲ್ ಬ್ರಾಂಚಸ್ ಗಳು ನಮಗ್ ನೋಡೋದಕ್ ಸಿಗ್ತಾವ್ರಿ ಇಲ್ಲಿ. ಹೌದಾ? ಸೊ ಇವೆಲ್ಲವನ್ನ ನಾವೇನ್ ಮಾಡ್ತಾ ಇದೀವಿ, ಸ್ಟಡಿ ಮಾಡ್ತಾ ಇದೀವಿ. ಎಸ್, ಇಷ್ಟು ಬಂದು ಕಂಪ್ಲೀಟ್ ಆಗಿ ನಿಮ್ಮ ಸಿಲೆಬಸ್ ಬ್ರೀಫ್ ಆಗಿ ನಾನು ಹೇಳಿದೀನಿ. ಇದನ್ನ ಒಂದೊಂದೇ ನಾವೇನ್ ಮಾಡ್ತಾ ಇದೀವಿ, ಈಗ ನೋಡ್ತಾ ಹೋಗ್ತಾ ಇದೀವಿ. ಇನ್ನು ಈಗ ಯಾವ್ದಾದ್ರೂ ಒಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡುವ, ಹೆಂಗಿರುತ್ತೆ GK. ಹೌದಾ? ಸೊ ನಮಗ್ ಗೊತ್ತಿದೆ, ನಾವೊಂದು ನೋಡಿದೀವಿ ಇವೆಂಟ್ಸ್, ಮೇಜರ್ ಇವೆಂಟ್ಸ್ ಇನ್ ಇಂಡಿಯನ್ ಹಿಸ್ಟ್ರಿ ಅಂತ ನಾವು ನೋಡ್ತಾ ಇದ್ವಿ. ಅದನ್ನೇ ಒಂದು ಕಾನ್ಸೆಪ್ಟ್ ಅನ್ನ ನಾನು ಇವತ್ತು ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಆಧುನಿಕ ಇತಿಹಾಸದಲ್ಲಿ ಬರ್ತಕ್ಕಂತಹ ಪ್ರಮುಖ ಘಟನೆಗಳು ಯಾವ್ಯಾವಿದಾವೆ, ಏನೇನ್ ಆಯ್ತು ಅನ್ನೋದನ್ನ ನಾವೇನ್ ಮಾಡೋಣ, ಇಲ್ಲಿ ಚರ್ಚೆ ಮಾಡೋಣ. ಇದರಲ್ಲಿ ಮೊದಲನೇದು ಆಧುನಿಕ ಭಾರತದ ಇತಿಹಾಸ ಅಂತ ಯಾರಿಂದ ಶುರುವಾಗುತ್ತ್ರಿ, ವಾಸ್ಕೋಡಿ ಗಾಮನಿಂದ ಶುರು ಆಗುತ್ತೆ. ಪುಣ್ಯಾತ್ಮ ಯಾಕಾದ್ರೂ ಕಂಡು ಹಿಡಿದ್ನೋ ಅಂತ ಕೆಲವೊಬ್ರು ಹೇಳ್ತಿರ್ತಾರೆ. ಹೌದಲ್ವಾ? ಎಸ್. ಸೊ ವಾಸ್ಕೋಡಿ ಗಾಮ ಇವನ್ ಯಾಕೆ ಇಂಪಾರ್ಟೆಂಟ್, ಇವನ್ ಬಗ್ಗೆ ಯಾಕೆ ಓದ್ತೀವಿ, ಮತ್ತೆ ಇವನ್ ಯಾವ ದೇಶದವ, ಮೂಲತಃ ಈತ ಪೋರ್ಚುಗಲ್ ದೇಶದವ. ಹೌದಾ? ಈ ಪೋರ್ಚುಗಲ್ ಈಗ ನಿಮಗ್ ನೆನಪಾಗುತ್ತೆ ಪೋರ್ಚುಗೀಸರು. ಹೌದಾ? ಅದನ್ನ ನೆಕ್ಸ್ಟ್ ಹೇಳ್ತೀನಿ, ಬರುತ್ತೆ ಅಲ್ಲಿ. ಇಲ್ಲಿ ನೋಡಿ, ಪೋರ್ಚುಗಲ್ ದೇಶದಿಂದ ಈ ವಾಸ್ಕೋಡಿ ಗಾಮ ಬಂದ, ಜಲಮಾರ್ಗವನ್ನ ಕಂಡು ಹಿಡ್ದ. ಆದ್ರೆ ಯಾಕೆ ಕಂಡು ಹಿಡ್ದ ಅನ್ನೋದ್ ಬೇಕಲ್ವಾ? ಸೊ ಏನಾಗುತ್ತೆ, 1453ರಲ್ಲಿ ಏಷ್ಯಾ, ಈ ಕಡೆಗೆ ಯುರೋಪ್. ಏನಾಗುತ್ತೆ, ಏಷ್ಯಾ ಮತ್ತೆ ಯುರೋಪ್ಗಳ ಮಧ್ಯೆ ಸ್ವಲ್ಪ ಕಲಹಗಳು ನಡೀತಾ ಇರ್ತವೆ. ಯಾಕೆ ಅಂತ ಕೇಳಿದ್ರೆ ವ್ಯಾಪಾರಕ್ಕೋಸ್ಕರ. ಏಷ್ಯಾದಲ್ಲಿ ಏನಿದೆ ಅಂತ ಕೇಳಿದ್ರೆ ಸ್ಪೈಸಸ್ ಸಿಗುತ್ತೆ ನಮ್ಮ ಹತ್ರ. ಹೌದಾ? ಈ ಸ್ಪೈಸಸ್ ಗಳ ಒಂದು ವ್ಯಾಪಾರವನ್ನ ಮಾಡೋದು ಯಾರಿಗೆ ಬೇಕಾಗಿರುತ್ತೆ, ಯುರೋಪ್ ಅವ್ರಿಗೆ ಬೇಕಾಗಿರುತ್ತೆ. ಸೊ ಇದನ್ನ ಪಡ್ಕೊಳ್ಬೇಕು ಅಂತ ಕೇಳಿದ್ರೆ ಅಲ್ಲಿ ನಡುವೆ ಇರ್ತಕ್ಕಂತ ಒಂದು ಭೂಪ್ರದೇಶ ಯಾವುದು ಅಂತ ಕೇಳಿದ್ರೆ ಕಾನ್ಸ್ಟಾಂಟಿನೋಪಲ್ ಅಂತ ಬರುತ್ತೆ.
ಕಾನ್ಸ್ಟಾಂಟಿನೋಪಲ್ ಅಂತ ಹೇಳ್ತೀರಿ. ಇದಕ್ಕೆ ಮತ್ತೆ ಈಗ ಈ ಕಾನ್ಸ್ಟಾಂಟಿನೋಪಲ್ ನ ಹಳೆಯ ಹೆಸರು ಬೇರೆ ಇದೆ ರೀ, ಬೈಜಾಂಟಿಯನ್ ಅಂತ ಬರುತ್ತೆ. ನಂತರ ಕಾನ್ಸ್ಟಾಂಟಿನೋಪಲ್ ಅಂತ ಬರುತ್ತೆ. ಇದೇ ಕಾನ್ಸ್ಟಾಂಟಿನೋಪಲ್ಗೆ ಈಗ ಇರ್ತಕ್ಕಂಥ ಹೆಸರು ಯಾವ್ದು ಅಂತ ಕೇಳಿದ್ರೆ ಇಸ್ತಾಂಬುಲ್ ರೀ. ಯಾವ್ದ್ರಿ? ಇಸ್ತಾಂಬುಲ್ ಅಂತ ಹೇಳ್ತೀವಿ. ಇದೇ ಇಸ್ತಾಂಬುಲ್ ನಲ್ಲಿ ನಡೀತಕ್ಕಂತಹ ನೀವು ಏನು ಶೋಸ್ ಗಳು, ವೆಬ್ ಸಿರೀಸ್ ಗಳನ್ನ ನೋಡ್ತಾ ಇರ್ತೀರಿ, ಹೌದಲ್ವಾ? ಎಸ್. ಸೊ ಇಲ್ಲಿ ನೋಡಿ, ಈ ಕಾನ್ಸ್ಟಾಂಟಿನೋಪಲ್ ಅನ್ನ ಅಟೋಮನ್ ಟರ್ಕರ್ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ತಮ್ಮ ವಶಕ್ಕೆ ಪಡ್ಕೊಳ್ತಾರೆ. ತಮ್ಮ ವಶಕ್ಕೆ ಪಡ್ಕೊಂಡು ಬೇರೆ ಜನರು ಅದರ ಮೇಲೆ ಮಾರ್ಗವನ್ನ ಯೂಸ್ ಮಾಡೋಂಗಿಲ್ಲ, ಆ ಹಾದಿಯನ್ನ. ಈ ರೀತಿ ಒಂದು ನಿಷೇಧವನ್ನ ವ್ಯಕ್ತಪಡಿಸಿದಾಗ ಜಲಮಾರ್ಗವನ್ನ ಕಂಡು ಹಿಡಿಯೋದು ಅನಿವಾರ್ಯ ಆಗ್ತದೆ. ಆ ಕಾರಣಕ್ಕೆ ಮತ್ತೆ ವ್ಯಾಪಾರ ವಾಣಿಜ್ಯಗಳಲ್ಲಿ ಸ್ವಲ್ಪ ಉನ್ನತ ಒಂದು ಮಟ್ಟವನ್ನ ಸಾಧಿಸಬೇಕು. ಅದರ ಜೊತೆಗೆ ತಮ್ಮ ಧರ್ಮವಾದ ಕ್ರಿಶ್ಚಿಯನ್ ಧರ್ಮ ಏನಿದೆ ಅದನ್ನ ಇಡೀ ಜಗತ್ತಿಗೆ ಸಾರಬೇಕು ಅನ್ನೋ ಒಂದು ಕಾರಣಕ್ಕೆ ಪೋರ್ಚುಗಲ್ ದೇಶದ ರಾಜ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಜಲಮಾರ್ಗವನ್ನ ಕಂಡು ಹಿಡೀರಿ ಅಂತ ಆದೇಶ ಮಾಡ್ತಾನೆ. ಹಾಗಾದ್ರೆ ಮೊದಲನೆಯವ ವಾಸ್ಕೋಡಿ ಗಾಮನೇನಾ? ಅಲ್ಲ ರೀ, ಇವನಿಗೂ ಮುಂಚೆ ಒಬ್ಬ ಬರ್ತಾನ್ರಿ. ಯಾರ್ರಿ ಅಂತ ಕೇಳಿದ್ರೆ ಬರ್ತಲೋಮಿಯೋ ಡಯಾಸ್. ಹೌದಾ? ಸೊ ಈ ಬರ್ತಲೋಮಿಯೋ ಡಯಾಸ್ 1488ರಲ್ಲೇ ಏನ್ ಮಾಡ್ತಾನೆ? ಒಂದು ಜಲಮಾರ್ಗವನ್ನ ಕಂಡು ಹಿಡಿತಾನೆ. ಎಲ್ಲಿಗೆ ಹೋಗ್ತಾನೆ ಅಂತ ಕೇಳಿದ್ರೆ ಈತ ಸಮುದ್ರದಲ್ಲಿ ಬೀರ್ಸ್ತಕ್ಕಂತಹ ಬಿರುಗಾಳಿಗಳನ್ನ ಸ್ವಲ್ಪ ಏನು ಅದೇ ಹಾದಿಯಲ್ಲಿ ಹೋಗ್ತಾ ಹೋಗ್ತಾ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಸೌತ್ ಆಫ್ರಿಕಾ, ದಕ್ಷಿಣ ಆಫ್ರಿಕಾದ ಒಂದು ತುತ್ತ ತುದಿಗೆ ಹೋಗಿ ಈತ ಏನಾಗ್ತಾನೆ? ರೀಚ್ ಆಗ್ತಾನೆ. ಸೊ ಅಲ್ಲಿ ಆ ಬಿರುಗಾಳಿಗಳಿಂದ ಕೂಡಿರುವಂತ ಪ್ರದೇಶ ಅಲ್ವಾ, ಹಾಗಾಗಿ ಈತ ಹೆಸರು ಏನ್ ಇಡ್ತಾನೆ ಅಂತ ಕೇಳಿದ್ರೆ ಕೇಪ್ ಆಫ್ ಸ್ಟಾರ್ಮ್ಸ್ ಅಂತ ಹೆಸರು ಇಡ್ತಾನೆ. ಏನಂತ ಇಡ್ತಾನ್ರಿ? ಕೇಪ್ ಆಫ್ ಸ್ಟಾರ್ಮ್ಸ್ ಅಂದ್ರೆ ಬಿರುಗಾಳಿಗಳು, ಬಿರುಗಾಳಿಯ ಭೂಶಿರ ಅಂತ ಈತ ಏನ್ ಮಾಡ್ತಾನ್ರಿ ಇದಕ್ಕೆ ಹೆಸರಿಡ್ತಾನೆ. ಹೌದಾ? ತದನಂತರ ವಾಪಸ್ ಏನ್ ಮಾಡ್ತಾನೆ? ತನ್ನ ಪೋರ್ಚುಗಲ್ ದೇಶಕ್ಕೆ ಮರಳಿ ಹೋಗ್ತಾನೆ. ಆ ಮರಳಿ ಹೋದ ಸಂದರ್ಭದಲ್ಲಿ ಪೋರ್ಚುಗಲ್ ದೇಶದ ರಾಜ ಏನಿರ್ತಾನಲ್ಲ ಆತ ಏನ್ ಮಾಡ್ತಾನೆ? ಈ ಕೇಪ್ ಆಫ್ ಸ್ಟಾರ್ಮ್ಸ್ ಅಲ್ಲ, ನಮಗ್ ಕೊನೆಗೆ ಯಾವುದೋ ಒಂದು ಏನಾಗಿದೆ, ನಮಗೆ ಒಂದು ಲ್ಯಾಂಡ್ ಒಂದು ಸಿಕ್ಕಿದೆ, ಹಾಗಾಗಿ ಇದು ಭರವಸೆಯ ಭೂಶಿರ, ದಟ್ ಈಸ್ ಕೇಪ್ ಆಫ್ ಗುಡ್ ಹೋಪ್ ಅಂತ ಅಲ್ಲಿ ಏನಾಗುತ್ತೆ ಅದನ್ನ ಚೇಂಜ್ ಮಾಡ್ತಾನೆ. ಹೌದಾ? ಮೊದಲನೇದು ಬರ್ತಲೋಮಿಯೋ ಡಯಾಸ್ ಮಾಡಿರುವಂತದ್ದು. ತದನಂತರ ಬರ್ತಾನ್ರಿ ವಾಸ್ಕೋಡಿ ಗಾಮ 1498ರಲ್ಲಿ ಬಂದು ಎಲ್ಲಿ ಇಳಿತಾನ್ರಿ? ಕೇರಳದ ಕ್ಯಾಲಿಕಟ್ ನಲ್ಲಿ ಇರ್ತಕ್ಕಂಥ ಕಪ್ಪಾಡ ಅನ್ನುವಂತ ಪ್ರದೇಶಕ್ಕೆ ಇಳಿತಾನೆ. ಅಲ್ಲಿ ಜಾಮೋರಿಯನ್ ದೊರೆ ಇರ್ತಾನ್ರಿ, ಆತ ಇವನನ್ನ ವೆಲ್ಕಮ್ ಮಾಡ್ಕೊಳ್ತಾನೆ. ಹೌದಾ? ಸೊ ಈತ ಒಟ್ಟು ತಗೊಂಡಿರುವಂತ ಟೈಮ್ ಎಷ್ಟು ಅಂತ ಕೇಳಿದ್ರೆ 10 months. ಭಾರತಕ್ಕೆ ಜಲಮಾರ್ಗವನ್ನ ಕಂಡು ಹಿಡಿಯೋದಕ್ಕೆ ತಗೊಂಡಿರುವಂತ ಟೈಮ್ ಎಷ್ಟು ಅಂತ ಕೇಳಿದ್ರೆ 10 months. ಈತ 2 ಹಡಗುಗಳೊಂದಿಗೆ ಬಂದಿರ್ತಾನೆ. ಕೆಲವೊಂದು ಎಕ್ಸಾಮ್ಗಳಲ್ಲಿ ಈತ ತಗೊಂಡು ಬಂದಿರುವಂತ ಹಡಗುಗಳ ಹೆಸರುಗಳನ್ನು ಕೂಡ ಕೇಳಿದ್ದಾರೆ. ಹೌದಾ? ಎಸ್. ಸೊ ವಾಸ್ಕೋಡಿ ಗಾಮ ಕೇರಳದ ಕ್ಯಾಲಿಕಟ್ಟಿಗೆ ಬರ್ತಾನೆ. 3 ಬಾರಿ ಬರ್ತಾನ್ರಿ. ಫಸ್ಟ್ ಟೈಮ್ ಬಂದಾಗ 69% ಪ್ರಾಫಿಟ್ ಮಾಡ್ಕೊಂಡು ಹೋಗ್ತಾನ್ರಿ ತನ್ನೂರಿಗೆ. ವಾಪಸ್ ಬರ್ತಾನ್ರಿ. 2ನೇ ಬಾರಿಗೆ ಬಂದು ಕ್ರಿಶ್ಚಿಯನ್ ಧರ್ಮದ ಸ್ಥಾಪನೆಯನ್ನ ಮಾಡ್ತಾನ್ರಿ. ಇಲ್ಲಿ ಲೋಕಲ್ ಮ್ಯಾರೇಜ್ ಸಿಸ್ಟಮ್ ಅಂತ ಜಾರಿಗೆ ತರ್ತಾರ್ರಿ ಇವರು. ಹೌದಾ? ಸೊ ಈ ಪೋರ್ಚುಗಲ್ ದೇಶದಲ್ಲಿ ಇಲ್ಲಿ ವ್ಯಾಪಾರ ಮಾಡೋದಕ್ ಬಂದಾಗ ಇವ್ರು ಪೋರ್ಚುಗಲ್ ವೈಸ್ ರಾಯ್ಸ್ ಅಂತ ಏನ್ ಮಾಡ್ತಾರ್ರಿ? ನೇಮಕ ಮಾಡ್ತಾರ್ರಿ. ಅದರಲ್ಲಿ 2 ಜನ ಬರ್ತಾರ್ರಿ. ಒಂದು ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ, ಇನ್ನೊಬ್ಬ ಫ್ರಾನ್ಸಿಸ್ಕೋ ಅಲ್ಬುಕರ್ಕ್ ಅಂತ ಬರ್ತಾನ್ರಿ. ಅಳ್ಬುರ್ಕಲ್ರಿ, ಅಲ್ಬುಕರ್ಕ್. ಹೌದಾ? ಸೊ ಇಲ್ಲಿ ನೋಡ್ಬೇಕು, ಅಲ್ಮೆಡಾ ಅಂತ ಏನ್ ಬರ್ತಾನೋ ಆತ ನೀಲಿ ಜಲಕ್ರಾಂತಿ ಅಂತ ಮಾಡ್ತಾನ್ರಿ. ಹೌದಾ? ಬ್ಲೂ ವಾಟರ್ ಪಾಲಿಸಿ ಅಂತ ನಾವು ಓದ್ತೀವಿ. ಅದನ್ನ ಮಾಡ್ತಾನೆ. ಅರಬ್ಬಿ ಸಮುದ್ರದಿಂದ ಅರಬ್ಬರನ್ನ ಹೊರಗೆ ಹಾಕುವಂತ ಒಂದು ಕ್ರಾಂತಿ ರೀ ಅದು. ಹೌದಾ? ಅದನ್ನ ಮಾಡಿ ಅರಬ್ಬಿ ಸಮುದ್ರದ ಮೇಲೆ ತನ್ನ ಒಂದು ಅಧಿಕಾರವನ್ನ ಚಲಾಯಿಸಿ ವ್ಯಾಪಾರವನ್ನ ಏನ್ ಮಾಡ್ತಾನೆ? ಈತ ಮಾಡ್ಕೊಂಡು ಹೋಗ್ತಾನೆ. ಅದರ ನಂತರ ಅಲ್ಬುಕರ್ಕ್ ಬರ್ತಾನೆ. ಹೌದಾ? ಅಲ್ಬುಕರ್ಕ್ ಕೂಡ ಏನ್ ಮಾಡ್ತಾನೆ? ಲೋಕಲ್ ಮ್ಯಾರೇಜ್ ಸಿಸ್ಟಮ್ ಅನ್ನ ಜಾಸ್ತಿ ಎಕ್ಸ್ಪಾಂಡ್ ಮಾಡ್ತಾನ್ರಿ. ಏನ್ರಿ ಇದು ಲೋಕಲ್ ಮ್ಯಾರೇಜ್ ಸಿಸ್ಟಮ್? ಈ ಪೋರ್ಚುಗಲ್ ದೇಶದಿಂದ ಬಂದಂತಹ ಮೇಲ್ ಜನಾಂಗ ಏನಿದೆ, ಹೌದಾ, ಇವರು ನಮ್ಮ ಭಾರತ ದೇಶದಲ್ಲಿ ಸಿಗ್ತಕ್ಕಂತಹ ಸ್ಥಳೀಯ ಕನ್ಯೆಗಳನ್ನ ವಿವಾಹ ಮಾಡಿಕೊಂಡು ತಮ್ಮ ಒಂದು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಮಾಡಿಸ್ಬಿಟ್ಟು ತಮ್ಮ ಧರ್ಮದ ಪಾಪ್ಯುಲೇಷನ್ ಅನ್ನ ಜಾಸ್ತಿ ಮಾಡ್ಕೊಳ್ಳುವಂತ ಒಂದು ಕಾಯ್ದೆ. ಹೌದಾ? ಇಂಥ ಎಲ್ಲಾ ಕಾಯ್ದೆಗಳನ್ನ ಇವರು ಶುರು ಮಾಡ್ಕೊಳ್ತಾರೆ. ಕ್ರೈಸ್ತ ಮಿಷನರಿಗಳನ್ನ ಇವರು ಸ್ಥಾಪನೆ ಮಾಡ್ಕೊಳ್ತಾರೆ. ಇದು ಪೋರ್ಚುಗೀಸರ ಸುದ್ದಿ. ಹೌದಾ? ಸೊ 1498ರಲ್ಲಿ ವಾಸ್ಕೋಡಿ ಗಾಮ ಬಂದವನು 3ನೇ ಬಾರಿಗೆ ಏನ್ ಬರ್ತಾನಲ್ರಿ, 3ನೇ ಬಾರಿಗೆ ಬಂದಾಗ ವಾಪಸ್ ಹೋಗೋದೇ ಇಲ್ರಿ ಈತ. ಯಾಕ್ರಿ? ಇಲ್ಲೇ ಆತನ ಸಾವಾಗುತ್ತೆ. ಈತನ ಸಮಾಧಿ ಕೂಡ ಭಾರತ ದೇಶದಲ್ಲೇ ಇದೆ. ಕೊಚ್ಚಿಯಲ್ಲಿ ಈತನ ಸಮಾಧಿ ಇದೆ. ಇದೇ ವಾಸ್ಕೋಡಿ ಗಾಮ ಹೆಸರಿನ ಮೇಲೆ ಗೋವಾ ರಾಜ್ಯದಲ್ಲಿ ನಮ್ಮ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೆಸರನ್ನ ನೀಡಿದ್ದಾರೆ. ವಾಸ್ಕೋಡಿ ಗಾಮ ಏನಿದೆ ಏರ್ಪೋರ್ಟ್ ನೇಮ್ ಇದೆ. ಹೌದಾ? ಇಷ್ಟು ವಾಸ್ಕೋಡಿ ಗಾಮನ್ ಬಗ್ಗೆ ನಮಗ್ ಗೊತ್ತಾಗ್ಬೇಕಾಗತ್ತೆ. ಕರೆಕ್ಟ್? ಎಸ್. ಹಾಗಾದ್ರೆ ಮುಂದೆ ಏನಾಯ್ತು ಮೇಡಮ್? ಮುಂದೆ ಬಂದ್ರಿ ಬ್ರಿಟಿಷರ್ರಿ. ಹೌದ್ರಿ? ಎಷ್ಟ್ ಜನ ಬರ್ತಾರ್ರಿ ಭಾರತಕ್ಕೆ? ಯುರೋಪಿಯನ್ನರ ಆಗಮನ ಅಂತ ಕೇಳಿದ್ರೆ ಒಟ್ಟು ಎಷ್ಟ್ ಜನ ಬರ್ತಾರೆ ಅಂತ ಕೇಳಿದ್ರೆ ಎಲ್ರು ಹೇಳುವಂತದ್ದು 4, ತಪ್ಪು. ಒಟ್ಟು 6 ಜನ ಬರ್ತಾರೆ. ಎಷ್ಟ್ರಿ? ಒಟ್ಟು 6. ಮೊದಲನೇವ್ರು ಯಾರು? ಪೋರ್ಚುಗೀಸರು. ಎರಡನೇವ್ರು ಯಾರು?
ಡಚ್ಚರು, ಮೂರನೆಯವರು ಬ್ರಿಟಿಷರು, ನಾಲ್ಕನೆಯವರು ಡೇನರು, ದೆನ್ ಐದನೆಯವರು ಫ್ರೆಂಚರು, ಕೊನೆಗ್ ಬರ್ತಾರ್ರಿ ಸ್ವೀಡಿಶಿಯನ್ನರು ಅಂತ ಬರ್ತಾರೆ. ಸ್ವೀಡಿಶಿಯನ್ಸ್ ಅಂತ ಹೇಳಿ ಸ್ವೀಡಿಶಿಯನ್ನರು ಅಂತ ಹೌದಾ. ಇದರಲ್ಲಿ ಈ ಡೇನರು ಮತ್ತೆ ಸ್ವೀಡಿಶಿಯನ್ನರು ಏನಿದಾರೋ ಈ ಇಬ್ಬರನ್ನ ನಾವು ಅಷ್ಟು ಸ್ಟಡಿ ಮಾಡೋದಿಲ್ಲ. ಯಾಕೆ ಅಂತ ಕೇಳಿದ್ರೆ ಇವರಿಬ್ರು ಒಳ್ಳೆಯವರಾಗಿದ್ರು. ನಮ್ಮ ಭಾರತ ದೇಶಕ್ಕೆ ನಾವು ಅತಿಥಿಗಳಾಗಿ ಬಂದಿದೀವಿ, ಅತಿಥಿಗಳಾಗಿ ಹೋಗ್ಬೇಕು ಅನ್ನುವಂತ ಒಂದು ಲಕ್ಷಣವನ್ನ ಹೊಂದಿರೋರಂತವ್ರಾಗಿದ್ರು. ಯಾಕೆ ಅಂತ ಕೇಳಿದ್ರೆ ರಾಜಕೀಯದಲ್ಲಿ ಮೂಗ್ ತೋರಿಸ್ಲಿಲ್ಲ ಇವರು. ಹೌದಾ. ಆದ್ರೆ ಇಲ್ಲಿದಾರೆ ನೋಡ್ರಿ ಖತರ್ನಾಕ್ ಜನ ಇವರಿಬ್ರು. ಹೌದಾ. ಇವರಿಬ್ರು ಏನ್ ಮಾಡಿದ್ರು ಅಂತ ಕೇಳಿದ್ರೆ ರಾಜಕೀಯದಲ್ಲಿ ಮೂಗ್ ತೂರಿಸಿ ನಮ್ಮ ಸ್ಥಳೀಯ ರಾಜರುಗಳ ಮಧ್ಯೆನೆ ಕಲಹಗಳನ್ನ ಸೃಷ್ಟಿ ಮಾಡಿ ಬಡದಾಡ್ಕೊಂಡು ಡಿವೈಡ್ ಅಂಡ್ ರೂಲ್ ನೀತಿ, ಹೌದಲ್ವಾ, ಅದನ್ನ ಅನುಸರಿಸ್ಕೊಂಡವ್ರು ಅವರು. ಆಂಗ್ಲೋ ವಾರ್ಸ್ ಅಂತ ನೀವು ಓದ್ತೀರಿ, ಇವರೇ ಮಾಡಿರೋಂಥದ್ದು ಅದನ್ನ, ಹೌದಲ್ವಾ. ದೆನ್ ಡಚ್ಚರು ಕೂಡ ಅಷ್ಟೇನು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿಲ್ಲ ನಮಗೆ. ಆದ್ರೆ ಪೋರ್ಚುಗೀಸರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ರಾಜಕೀಯದಿಂದ ಹೊರಗುಳಿದು ಜಸ್ಟ್ ವ್ಯಾಪಾರಕ್ಕೋಸ್ಕರ ಮಾತ್ರ ಸೀಮಿತರಾಗ್ತಾರೆ ಬ್ರಿಟಿಷರು ಬಂದ ಮೇಲೆ. ಹೌದಾ. ಇಲ್ಲಿ ಫಸ್ಟ್ ಬಂದವರು ಪೋರ್ಚುಗೀಸರೇ, ಭಾರತ ಬಿಟ್ಟು ಕೊನೆಗೆ ಹೋದವರು ಕೂಡ ಪೋರ್ಚುಗೀಸರೇ. ಕೊನೆಗೆ ಹೋಗ್ತಾರೆ. ಯಾವಾಗ ಹೋಗ್ತಾರೆ ಅಂತ ಕೇಳಿದ್ರೆ 1961 ನಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಆಪರೇಷನ್ ವಿಜಯ್ ಅಂತ ಮಾಡೋದಕ್ಕೆ ಶುರು ಮಾಡ್ತಾರೆ. ಯಾಕ್ರಿ, ಅಖಂಡ ಭಾರತವನ್ನ, ಸಂಪೂರ್ಣ ಭಾರತ ಅಂತ ಒಟ್ಟುಗೂಡಿಸೋದಕ್ಕೆ ಪರಿಶ್ರಮ ವಹಿಸಿದವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು. ಜಮ್ಮು ಕಾಶ್ಮೀರ ಆಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು, ಹೌದಾ, ದೆನ್ ಜಾರ್ಖಂಡ್ ಆಗಿರ್ಬೋದು, ಈ ಕಡೆ ಬಿಹಾರ, ಅಸ್ಸಾಂ ಆಗಿರ್ಬೋದು, ಈ ಕಡೆಗೆ ಮತ್ತೆ ಯಾವುದು ಅಂತ ಕೇಳಿದ್ರೆ ಗೋವಾ ಆಗಿರ್ಬೋದು. ಇದನ್ನೆಲ್ಲ ಆಪರೇಷನ್ ಗಳನ್ನ ಮಾಡ್ತಾ ಏನ್ ಮಾಡ್ತಾರೆ, ಒಟ್ಟುಗೂಡಿಸ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಇವರನ್ನ ಆಪರೇಷನ್ ವಿಜಯ್ ಮಾಡೋದ್ರ ಮೂಲಕ ಹೊರಗಟ್ತಾರ್ರಿ. ಗೋವಾ ಇದು ಪ್ರವಾಸಿ ಸ್ಥಳ, ನಾವೆಲ್ಲರೂ ಹೋಗ್ತಿವಿ. ಅಲ್ಲಿ ಹೋದ್ರೆ ನಮಗ್ ಫೀಲ್ ಆಗುತ್ತೆ ದಿಸ್ ಇಸ್ ನಾಟ್ ಅ ಪಾರ್ಟ್ ಆಫ್ ಇಂಡಿಯಾ. ಯಾಕ್ರಿ, ಕಂಪ್ಲೀಟ್ಲಿ ಏನಿದಾರ್ರಿ ಅಲ್ಲಿ ಫಾರಿನರ್ಸ್ ಇರ್ತಾರೆ, ಎಲ್ಲ ಇಂಗ್ಲಿಷ್ ಮಾತಾಡ್ತಾರೆ. ಹೌದಾ. ಸ್ಥಳೀಯ ಭಾಷೆ ಕೊಂಕಣಿ ಇದೆ. ಹೌದಾ. ಇದೆಲ್ಲ ಯಾರ ಎಫೆಕ್ಟ್ ಅಂತ ಕೇಳಿದ್ರೆ ಪೋರ್ಚುಗೀಸರ ಎಫೆಕ್ಟ್. ಸೊ ಒಟ್ಟು 6 ಜನ ಯುರೋಪಿಯನ್ಸ್ ಅನ್ನ ನಾವೇನ್ ಮಾಡ್ತೀವಿ ಇಲ್ಲಿ ನೋಡ್ತಾ ಹೋಗ್ತೀವಿ. ಅದರಲ್ಲಿ ಅತಿ ಹೆಚ್ಚು ನಾವು ಓದ್ತಾ ಇರೋದು ಯಾರ ಬಗ್ಗೆ ಅಂತ ಕೇಳಿದ್ರೆ ಬ್ರಿಟಿಷರ ಬಗ್ಗೆ. ಯಾಕೆ ಅಂತ ಕೇಳಿದ್ರೆ ಬ್ರಿಟಿಷರು ಬಂದು ಅಷ್ಟು ಇಷ್ಟು ಮಾಡ್ಲಿಲ್ಲ ರೀ, ಸುಮಾರು 200 ರಿಂದ 250 ವರ್ಷಗಳ ಕಾಲ ನಮ್ಮನ್ನ ಆಳ್ವಿಕೆ ಮಾಡಿದ್ರು. ಹೌದಲ್ಲ. ಎಸ್. ಇಲ್ಲಿ 1600 ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಮಾಡ್ತಾರಲ್ಲ, ಇದು ಪರ್ಮಿಷನ್ ಯಾರು ಕೊಟ್ಟಿದ್ರು ಗೊತ್ತಾ? ಯಾರು ಕೊಡ್ತಾರ್ರಿ? ಕ್ವೀನ್ ಎಲಿಜಬೆತ್. ಯಾರ್ರಿ? ಕ್ವೀನ್ ಎಲಿಜಬೆತ್ ಅವ್ರು ಏನ್ ಮಾಡ್ತಾರೆ, ಪರ್ಮಿಷನ್ ಅನ್ನ ಕೊಡ್ತಾರೆ. ಎಷ್ಟು ವರ್ಷಗಳ ಕಾಲ ಅಂತ ಕೇಳಿದ್ರೆ 15 ಇಯರ್ಸ್. 15 ವರ್ಷಗಳ ಕಾಲ ಪರವಾನಗಿ ಪತ್ರವನ್ನ, ದಸ್ತಕ ಪತ್ರವನ್ನ ಕೊಟ್ಟು ಏನ್ ಮಾಡ್ತಾರೆ, ಭಾರತ ದೇಶಕ್ಕೆ ಕಳಿಸ್ತಾರೆ. ಜಸ್ಟ್ ಟು ಏನು ಅಂತ ಕೇಳಿದ್ರೆ ಟ್ರೇಡಿಂಗ್ ಪರ್ಪಸ್, ವ್ಯಾಪಾರ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಮಾತ್ರ. ಹೌದಾ. ಆದ್ರೆ ಇವ್ರು ಇಲ್ಲಿ ಬಂದ್ ಏನ್ ಮಾಡ್ತಾರ್ರಿ, ನಮ್ಮ ಮೇಲೆ ದಬ್ಬಾಳಿಕೆಯನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಭಾರತದಲ್ಲಿ ವ್ಯಾಪಾರ ಪ್ರಾರಂಭವಾಗಿದ್ದು ಇದೇ ಈಸ್ಟ್ ಇಂಡಿಯಾ ಕಂಪನಿಯ ಮೂಲಕ. ಹೌದಲ್ವಾ. ಎಸ್. ಹಾಗಾದ್ರೆ ಇದ್ರ ನೆಕ್ಸ್ಟ್ ಏನಾಯ್ತ್ರಿ, ಇಲ್ಲಿ ನೋಡ್ರಿ, ನಾನು ಹೇಳ್ದೆ ಈ ಬ್ರಿಟಿಷರು ಭಾರತೀಯರ ಮೇಲೆ ದಬ್ಬಾಳಿಕೆ ಮಾಡೋದಲ್ದೆ ನಮ್ಮ ರಾಜರ ಮೇಲೆ ತಮ್ಮ ಇನ್ಫ್ಲೂಯೆನ್ಸ್ ಅನ್ನ, ತಮ್ಮ ಒಂದು ಏನಂತ ಹೇಳ್ತೀವಿ ಮಸ್ತಿ ಮಜಾಕ್ ಒಳಗಡೆ ಮಾತಾಡ್ತಾ ತಮ್ಮ ಒಂದು ಬಾಟಲ್ ಒಳಗಡೆ ಇವ್ರನ್ನ ಇಳಿಸ್ಕೊಂತಾರೆ. ಬಾಟಲ್ ಒಳಗಡೆ ಇಡ್ಸ್ಕೊಂಡು ತಮಗ್ ಏನೇನ್ ಬೇಕೋ ಅವ್ರ ಹತ್ರ ಫ್ರೀ ಆಗಿ ಇಸ್ಕೊಳ್ಳೋದಕ್ಕೆ ಏನ್ ಮಾಡ್ತಾರೆ, ಶುರು ಮಾಡ್ತಾರೆ. ಅದಕ್ಕೆ ಮೇನ್ ಎಕ್ಸಾಂಪಲ್ ಯಾವ್ದು ಅಂತ ಕೇಳಿದ್ರೆ ಬೆಂಗಾಲ್ ರೀ. ಬೆಂಗಾಲ್ ನಿಮಗ್ ಗೊತ್ತಿರಬಹುದು, ಬ್ರಿಟಿಷರ್ಸ್ ನಮ್ ಭಾರತ ದೇಶದಲ್ಲಿ 3 ಪ್ರೆಸಿಡೆನ್ಸಿ ಸ್ಟೇಟ್ಸ್ ಗಳು, ಪ್ರೆಸಿಡೆನ್ಸಿ ಪ್ರಾವಿನ್ಸ್ ಗಳು ಅಂತ ಮಾಡ್ತಾರೆ. ಯಾವ್ದ್ಯಾವ್ದು ಮಾಡ್ತಾರ್ರಿ? ಬಾಂಬೆ ಮಾಡ್ತಾರೆ, ಕಲ್ಕತ್ತಾ ಮಾಡ್ತಾರೆ. ಹೌದಾ. ಇದನ್ನ ಬಿಟ್ಟು ಮತ್ತೊಂದು ಯಾವ್ದು ಮಾಡ್ತಾರ್ರಿ? ಬಾಂಬೆ, ಕಲ್ಕತ್ತಾ. ಓಕೆ. ಎಸ್, ಬೆಂಗಾಲ್. 3 ಏನ್ ಮಾಡ್ತಾರೆ ಇವರು, ಪ್ರಾವಿನ್ಸಸ್ ಅನ್ನ ಮಾಡ್ತಾರೆ. ಅದರಲ್ಲಿ ಅತಿ ಹೆಚ್ಚು ರೆವಿನ್ಯೂ ಅವ್ರಿಗೆ ಎಲ್ಲಿಂದ ಬರ್ತಾ ಇರುತ್ತೆ ಅಂತ ಕೇಳಿದ್ರೆ ಬೆಂಗಾಲಿಂದ ಬರ್ತಾ ಇರುತ್ತೆ. ಕರೆಕ್ಟಾ. ಸೊ ಇಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ 1756 ಆಸುಪಾಸು ನಮ್ಮ ಬ್ರಿಟಿಷ್ ಅಧಿಕಾರಿಗಳೇನಿದ್ದಾರೆ, ನಮ್ಮವರಲ್ಲ ಸಾರಿ, ಬ್ರಿಟಿಷ್ ಅಧಿಕಾರಿಗಳೇನಿದ್ದಾರೆ, ಗವರ್ನರ್ ಜನರಲ್ಸ್ ಆಗಿರ್ಬೋದು, ವೈಸ್ ರಾಯ್ಸ್ ಆಗಿರ್ಬೋದು, ನಮ್ಮ ಸ್ಥಳೀಯ ರಾಜರ ಪರ್ಮಿಷನ್ ಇಲ್ಲದೇನೆ ಕೋಟೆಗಳನ್ನ ಕಟ್ಟೋದಕ್ಕೆ ಶುರು ಮಾಡ್ತಾರೆ. ಯಾಕೆ ಕಟ್ತಾ ಇರ್ತಾರೆ ಅಂತ ಕೇಳಿದ್ರೆ ತಮ್ಮ ಒಂದು ಶಸ್ತ್ರಾಸ್ತ್ರಗಳನ್ನ ಅದ್ರಲ್ಲಿ ಏನ್ ಮಾಡ್ಬೇಕು, ಸ್ಟೋರ್ ಮಾಡಿ ಇಡ್ಬೇಕು. ಹೌದಾ. ಸೊ ಅದನ್ನ ಧಿಕ್ಕರಿಸಿ ಒಬ್ಬ ಬರ್ತಾನ್ರಿ, ಬೆಂಗಾಲ್ನ ನವಾಬ ಆಗ ಇರ್ತಕ್ಕಂಥವ್ನು ಸಿರಾಜ್ ಉದ್ದೌಲ್ ಅಂತ ಬರ್ತಾನೆ. ಆತ ಅದನ್ನ ಧಿಕ್ಕಾರ ಮಾಡಿದಾಗ ಏನ್ ಮಾಡ್ತಾನೆ, ರಾಬರ್ಟ್ ಕ್ಲೈವ್ ಏನಿದಾನೆ ಈತ ಆತನ ಮಾತನ್ನ ಕೇಳುದಿಲ್ಲ. ಆತನ ಮಾತನ್ನ ಕೇಳದೇ ಇರುವಂತ ಸಂದರ್ಭದಲ್ಲಿ 1756ರಲ್ಲಿ ಸಿರಾಜ್ ಉದ್ದೌಲ್ ಆತ ಕಟ್ಟಿರ್ತಕ್ಕಂತಹ ಫೋರ್ಟ್ ವಿಲಿಯಂ ಅನ್ನುವಂತ ಒಂದು ಏನು ಕೋಟೆ ಇದೆ, ಆ ಕೋಟೆ ಮೇಲೆ ದಾಳಿ ಮಾಡ್ತಾನೆ. ಅಲ್ಲಿ ಸ್ಟೋರ್ ಮಾಡಿರ್ತಕ್ಕಂತಹ, ಸಂಗ್ರಹ ಮಾಡಿರ್ತಕ್ಕಂಥ ಶಸ್ತ್ರಾಸ್ತ್ರಗಳು, ವೆಪನ್ಸ್ ಗಳನ್ನ ಎಲ್ಲ ಏನ್ ಮಾಡ್ತಾನ್ರಿ ಈತ ಹಾಳ್ ಮಾಡಿ ತಗೊಂಡ್ ಬಂದು ಅಲ್ಲಿ ಇರ್ತಕ್ಕಂತಹ 146 ಜನ ಸೋಲ್ಜರ್ಸ್,
ಸೈನಿಕರು, ಬ್ರಿಟಿಷ್ ಸೈನಿಕರನ್ನ ಒಂದು ಕಪ್ಪು ಕೋಣೆಯಲ್ಲಿ ಏನ್ ಮಾಡ್ತಾನ್ರಿ, ತಳ್ಳಿ ಲಾಕ್ ಮಾಡ್ತಾನ್ರಿ. ಹೌದಾ? ಒಂದು ಕಪ್ಪು ಕೋಣೆಯಲ್ಲಿ ಗಾಳಿ ಬೆಳಕು ಇರೋದಿಲ್ಲ, ಚಿಕ್ಕ ಒಂದು ರಂಧ್ರ ಇರುತ್ತೆ ಅಷ್ಟೇ. ಆ ಒಂದು ಕಪ್ಪು ಕೋಣೆಯಲ್ಲಿ 146 ಜನ ಬ್ರಿಟಿಷ್ ಸೈನಿಕರನ್ನ ಈತ ಒಳಗಡೆ ಹಾಕಿ ಲಾಕ್ ಮಾಡ್ತಾನ್ರಿ. 24 ಗಂಟೆಗಳ ಒಳಗಡೆ ನೋಡಿದಾಗ ಅಲ್ಲಿ ಬದುಕುಳಿದವರ ಸಂಖ್ಯೆ ಕೇವಲ 23 ರೀ. ಇದೇ ಘಟನೆಯನ್ನ ನಾವು ಓದ್ತೀವಿ ಇತಿಹಾಸದಲ್ಲಿ, 1756ರ ಕಪ್ಪು ಕೋಣೆಯ ದುರಂತ ಅಂತ ಓದ್ತೀವಿ. ಹೌದಾ? ಸೊ ಈ ಕಪ್ಪು ಕೋಣೆಯ ದುರಂತ ನಡೆದಿದ್ದಕ್ಕೆ ಈ ರಾಬರ್ಟ್ ಕ್ಲೈವ್ ರೊಚ್ಚಿಗೇಳ್ತಾನ್ರಿ. ಈ ರಾಬರ್ಟ್ ಕ್ಲೈವ್ ರೊಚ್ಚಿಗೆದ್ದಾಗ ಈ ಸಿರಾಜುದ್ದೌಲ್ ಮೇಲೆ ಹೇಗಾದ್ರೂ ಮಾಡಿ ದ್ವೇಷ ತೀರಿಸ್ಕೊಳ್ಬೇಕು ಅಂತ ಕಾಯ್ತಾ ಕೂತಿರ್ತಾನೆ. 1757ರಲ್ಲಿ ಸಮಯ ಸಿಗುತ್ತೆ, ಪ್ಲಾಸಿ ಯುದ್ಧ ಅಂತ ಮಾಡ್ತಾನ್ರಿ. ಸಿರಾಜುದ್ದೌಲ್ಗೂ ರಾಬರ್ಟ್ ಕ್ಲೈವ್ಗೂ ಮಧ್ಯ ಈ ಪ್ಲಾಸಿ ಯುದ್ಧ ಆಗುತ್ತೆ ಜೂನ್ 23ರಂದು. ಯಾವಾಗ್ರಿ? ಜೂನ್ 23ರಂದು. ಯಾಕಾಗತ್ತೆ? ಈ ಸಿರಾಜುದ್ದೌಲ್ ಇದನಲ್ರಿ, ಈ ಸಿರಾಜುದ್ದೌಲು ಬಹಳ ಪ್ರಾಮಾಣಿಕ ನಿಷ್ಠಾವಂತ ದೊರೆ ಆಗಿರ್ತಾನೆ. ಈತನಿಗೆ ಆಗ್ಬರ್ದೇ ಇರ್ತಕ್ಕಂತಹ ಕೆಲವೊಬ್ರು ಏನಿರ್ತಾರಲ್ಲ, ಅವ್ರು ಏನ್ ಮಾಡ್ತಾರೆ, ಬ್ರಿಟಿಷರ ಜೊತೆಗೂಡ್ಕೊಂಡು ಸಿರಾಜುದ್ದೌಲ್ನ ಸೋಲಿಗೆ ಕಾರಣರಾಗ್ತಾರೆ. ಇಲ್ಲಿ ಬರ್ತಕ್ಕಂತಹ ಮೇನ್ ಒಂದು ಹೆಸರು ಯಾರು ಅಂತ ಕೇಳಿದ್ರೆ ಮೀರ್ ಜಾಫರ್ ಬರ್ತಾನ್ರಿ. ಯಾರ್ರಿ? ಮೀರ್ ಜಾಫರ್. ಈ ಹೆಸರುಗಳೆಲ್ಲ ಇಂಪಾರ್ಟೆಂಟ್. ಹೌದ್ರಿ. ಯಾಕೆ ಅಂತ ಕೇಳಿದ್ರೆ ಇದೇ ಮೀರ್ ಜಾಫರ್ ಏನ್ ಮಾಡ್ತಾನ್ರಿ, ತನ್ನ ಮಗ ಮೀರ್ ಮಿರರ್ ನಿಂದ ಈ ಸಿರಾಜುದ್ದೌಲ್ನ ಹತ್ಯೆಯನ್ನ ಮಾಡಿಸ್ತಾನ್ರಿ. ಪ್ಲಾಸಿ ಯುದ್ಧದಲ್ಲಿ ಬ್ರಿಟಿಷರಿಗೆ ಏನಾಗತ್ರಿ, ಒಂದು ಗೆಲುವು ಸಿಗುತ್ತೆ. ನೀವಿಲ್ಲಿ ಸ್ವಲ್ಪ ನೋಡ್ಬೇಕು, 1757 ಏನು ಪ್ಲಾಸಿ ಬ್ಯಾಟಲ್ ಆಗಿದೆ, ಇದಕ್ಕೆ +100 ಮಾಡಿದ್ರೆ ನಮಗ್ ಸಿಗೋವಂಥದ್ದು 1857. ಇದೇ 1857ರಲ್ಲಿ ಆಗಿರುವಂತದ್ದು ಸಿಪಾಯಿ ದಂಗೆ ಅಂತ ಹೇಳಿದವ್ರು ಯಾರು? ಬ್ರಿಟಿಷರು. ಆದ್ರೆ ಇದನ್ನ ನಾವ್ ಏನಂತ ಕನ್ಸಿಡರ್ ಮಾಡ್ತಿದ್ವಿ? ಪ್ರಥಮ ಸ್ವಾತಂತ್ರ್ಯದ ಸಂಗ್ರಾಮ ಅಂತ ಕನ್ಸಿಡರ್ ಮಾಡ್ತಾ ಇದೀವಿ. ಯಾರ್ ಹೆಸರು ಕೊಡ್ತಾರೆ ಇದನ್ನ? ವಿ.ಡಿ. ಸಾವರ್ಕರ್ ಅವ್ರು ಕೊಡ್ತಾರೆ. ಹೌದಾ? ಸೊ ಅದಕ್ಕೆ ಈ ಘಟನೆಗಳು ಬಹಳ ಇಂಪಾರ್ಟೆಂಟ್ ಆಗ್ತವೆ. ಇಲ್ಲಿ ಬರ್ತಕ್ಕಂತ ಮೀರ್ ಜಾಫರ್ ಏನ್ ಮಾಡ್ತಾನೆ, ಸಿರಾಜುದ್ದೌಲ್ನ ಮರಣದ ನಂತರ ಈತನೇ ನವಾಬನಾಗ್ತಾನ್ರಿ. ಮುಂಚೆ ಎಲ್ಲಾ ಚೆನ್ನಾಗಿ ಹೋಗುತ್ತೆ, ತದನಂತರ ಬ್ರಿಟಿಷರ ಆಸೆಗಳು ಹೆಚ್ಚಾಗ್ತಾ ಹೋಗ್ತವೆ. ಅದನ್ನ ಸರಿಪಡಿಸೋದಕ್ ಆಗದೆ ಮೀರ್ ಜಾಫರ್ ಬ್ರಿಟಿಷರ ವಿರುದ್ಧ ಸಂಚು ರೂಪಿಸ್ತಾ ಇರುವಂತ ಸಂದರ್ಭದಲ್ಲಿ ಮೀರ್ ಜಾಫರ್ನ ಅಳಿಯ ಇನ್ನೊಬ್ಬ ಬರ್ತಾನ್ರಿ, ಮೀರ್ ಕಾಸಿಂ ಅಂತ ಬರ್ತಾನೆ. ಯಾರ್ರಿ? ಮೀರ್ ಕಾಸಿಂ ಅಂತ ಬರ್ತಾನೆ. ಈ ಮೀರ್ ಕಾಸಿಂನನ್ನ ಈತನನ್ನ ಕೆಳಗಿಳಿಸಿ ಈತನನ್ನ ನವಾಬ ಮಾಡ್ತಾರ್ರಿ. ಆಗ್ಲೂ ಅಷ್ಟೇ, ಮೀರ್ ಕಾಸಿಂ ಕೂಡ ಸ್ಟಾರ್ಟಿಂಗ್ ಚೆನ್ನಾಗೇ ಹೋಗುತ್ತೆ. ತದನಂತರ ಮತ್ತೆ ಬ್ರಿಟಿಷರ ಆಸೆಗಳು, ನಮಗಿಷ್ಟು ಪರಗಣಗಳು ಬಿಟ್ಕೊಡ್ರಿ, ನಮಗಿಷ್ಟು ಏನು ಅಂತ ಕೇಳಿದ್ರೆ ಲೈಸೆನ್ಸ್ ಇಲ್ಲದೆ, ನಮಗೆ ಟ್ಯಾಕ್ಸ್ ಪೇ ಮಾಡದೆ ನಮ್ಗೆ ಏನ್ ಮಾಡ್ಬೇಕ್ರಿ, ನೀವು ರೆವಿನ್ಯೂ ಕೊಡ್ಬೇಕು. ಇದೆಲ್ಲ ಒಂದು ಪ್ರಾಬ್ಲಮ್ಸ್ ಗಳು ಕ್ರಿಯೇಟ್ ಆದಾಗ ಮೀರ್ ಕಾಸಿಂ ಕೂಡ ಬ್ರಿಟಿಷರ ವಿರುದ್ಧ ಏನ್ ಮಾಡ್ತಾನ್ರಿ, ಸಂಚು ರೂಪಿಸೋದಕ್ಕೆ ಶುರು ಮಾಡ್ತಾನೆ. ಆಗ ಏನಾಗುತ್ತೆ ಅಂತ ಕೇಳಿದ್ರೆ ನೆಕ್ಸ್ಟ್ ಮತ್ತೊಂದು ಮಹಾ ಯುದ್ಧ ನಡೆಯುತ್ತೆ. ಯಾವ್ದದು ಅಂತ ಕೇಳಿದ್ರೆ ಬಕ್ಸಾರ್ ಯುದ್ಧ. ಹೌದಾ? 1764ರಲ್ಲಿ ನಡೆಯುತ್ತೆ. ಅಕ್ಟೋಬರ್ 22ರಂದು ನಡೆಯುತ್ರಿ ಇದು ಬಕ್ಸಾರ್ ಯುದ್ಧ. ಯಾರ್ಯಾರಿಗೆ ನಡೆಯುತ್ರಿ? ಮೀರ್ ಕಾಸಿಂ, ಶಾ ಆಲಂ, ಶೂಜುದ್ದೌಲ್. ಇವನ್ ಬಗ್ಗೆ ನೀವು ನೋಡಿದ್ರಿ. ಇವರಿಬ್ರು ಯಾರು ಅಂತ ಕೇಳಿದ್ರೆ, ಈ ಶಾ ಆಲಂ ಯಾರು ಅಂತ ಕೇಳಿದ್ರೆ ಮುಘಲ್ ಎಂಪೆರರ್. ಮುಘಲ್ ಎಂಪೆರರ್. ಶೂಜುದ್ದೌಲ್ ಯಾರು ಅಂತ ಕೇಳಿದ್ರೆ ಅವಧ್ ಪ್ರಾಂತ್ಯದ ನವಾಬ್. ಹೌದಾ? ಸೊ ಈ ಮೀರ್ ಕಾಸಿಂ ಪಲಾಯನ ಮಾಡಿರ್ತಾನ್ರಿ, ಓಡ್ ಹೋಗ್ಬಿಟ್ಟಿರ್ತಾನ್ರಿ. ಈತ ಹೋಗಿ ದೆಹಲಿಗೆ ಹೋಗಿ ಮೊಘಲರ ಒಬ್ಬ ಏನು ನವಾಬ ಏನಿದಾನೋ ಶಾ ಆಲಂ ಆಗಿರ್ಬೋದು, ಮತ್ತೆ ಅವಧ್ನ ನವಾಬ ಶೂಜುದ್ದೌಲ್ ಜೊತೆ ಏನ್ ಮಾಡ್ತಾನ್ರಿ, ಮಾತಾಡ್ಕೊಂಡು ತ್ರಿಪಕ್ಷೀಯ ಸಂಘವನ್ನ ಏನ್ ಮಾಡ್ತಾನ್ರಿ, ಈತ ಸಂಘಟನೆ ಮಾಡ್ತಾನ್ರಿ. ಈ ಮೂರರಿಗೂ ಮತ್ತೆ ಹೆಕ್ಟರ್ ಮುನ್ರೋ ಅಂತ ಬರ್ತಾನೆ, ಬ್ರಿಟಿಷ್ ಅಧಿಕಾರಿ ಯಾರ್ರಿ, ಹೆಕ್ಟರ್ ಮುನ್ರೋ. ಅವನ ಜೊತೆ ಏನಾಗುತ್ತೆ, ಯುದ್ಧ ಆಗತ್ತೆ. ಈ ಯುದ್ಧದಲ್ಲಿ ಏನಾಗತ್ರಿ, ಈ ಮೂವರ ತ್ರಿಪಕ್ಷೀಯ ಸಂಘ ಏನಾಗತ್ರಿ, ಇಲ್ಲಿ ಸೋಲ್ ಅನುಭವಿಸುತ್ತೆ. ಮೀರ್ ಕಾಸಿಂ ಮತ್ತೆ ಓಡ್ ಹೋಗ್ತಾನ್ರಿ. ಆದ್ರೆ ಶಾ ಆಲಂ, ಶೂಜುದ್ದೌಲ್ ಬ್ರಿಟಿಷರ ಕೈಯಲ್ಲಿ ಸಿಕ್ಕಾಕೊಳ್ತಾರೆ. ಆಗ ನಡೆಯುತ್ತೆ 1765ರಲ್ಲಿ ಅಲಹಾಬಾದ್ ಟ್ರೀಟಿ. ಯಾವ್ದು ನಡೆಯುತ್ರಿ ನಮಗೆ? ಅಲಹಾಬಾದ್ ಟ್ರೀಟಿ, ಅಲಹಾಬಾದ್ ಒಪ್ಪಂದ. ಏನಿದು ಅಲಹಾಬಾದ್ ಒಪ್ಪಂದದ ಪ್ರಕಾರ ಬ್ರಿಟಿಷರಿಗೆ ಬಿಹಾರ್, ಒಡಿಸ್ಸಾ ಮತ್ತೆ ಅಸ್ಸಾಂ ಈ ಪ್ರದೇಶಗಳಲ್ಲಿ ಟ್ಯಾಕ್ಸ್ ಪೇ ಮಾಡದೆ, ಅಂದ್ರೆ ಟ್ಯಾಕ್ಸ್ ರಹಿತ ರೆವಿನ್ಯೂ ಅನ್ನ, ವ್ಯಾಪಾರವನ್ನ ಮಾಡ್ತಕ್ಕಂತ ಒಂದು ದಸ್ತಕ ಪ್ರಮಾಣ ಪತ್ರವನ್ನ ಈ ಅಲಹಾಬಾದ್ ಒಪ್ಪಂದದ ಪ್ರಕಾರ ಬ್ರಿಟಿಷರು ಪಡ್ಕೊಳ್ತಾರೆ. ಮತ್ತೆ ಈ ಶೂಜುದ್ದೌಲ್ ಏನಿದಾನೆ, ಇವನಿಂದ 70 ಲಕ್ಷ ಯುದ್ಧದ ಒಂದು ನಿಧಿಯನ್ನು, ಯುದ್ಧದ ಖರ್ಚು ಅಂತ ಏನ್ ಮಾಡ್ತಾರ್ರಿ, ಪಡ್ಕೊಳ್ತಾರೆ. ಇದು ಬಕ್ಸಾರ್ ಯುದ್ಧದ ಮಾಹಿತಿ. ಹೌದಾ? 1765ರಲ್ಲಿ ಇದಾದ ತಕ್ಷಣ ಏನಾಗತ್ತೆ ಅಂತ ಕೇಳಿದ್ರೆ ಆಂಗ್ಲೋ ವಾರ್ಸ್ ಗಳು ನಡೀತಾವ್ರಿ. ಕರ್ನಾಟಿಕ್ ವಾರ್ಸ್ ಗಳು ನಡೀತವೆ, ಆಂಗ್ಲೋ ಮರಾಠ ವಾರ್ಸ್ ನಡೀತಾವ್ರಿ, ಆಂಗ್ಲೋ ಮೈಸೂರ್ ವಾರ್ಸ್ ಗಳು ನಡೀತಾವ್ರಿ. ಅವನ್ನೆಲ್ಲ ನಾವು ಟೈಮ್ ಬಂದಾಗ ಓದುವ. ಇಲ್ಲಿ ಮೇನ್ ಮತ್ತೊಂದು ಇವೆಂಟ್ ಏನಂತ ಹೇಳಿದ್ರೆ, ನಾನು 100 ವರ್ಷಗಳ ನಂತರ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿದೆ. ಈ ಪ್ರಥಮ ಸ್ವಾತಂತ್ರ್ಯದ ಸಂಗ್ರಾಮ ನಡಿಬೇಕಾಗಿರುವಂತಹ ಒಂದು ದಿನಾಂಕ ಏನಿದೆಯಲ್ಲ, ಅದು ಬೇರೆ ದಿನಾಂಕ.
ಸೆಟ್ ಆಗಿರುವಂತ ಪ್ರೀ ಪ್ಲಾನ್ ಮಾಡಿಟ್ಟಿರ್ತಾರೆ. ಈ ಒಂದು ಡೇಟಿಗೆ ನಾವೇನ್ ಮಾಡ್ಬೇಕು, ಆಕ್ರಮಣ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಆದರೆ ಕೆಲವೊಂದು ಬಿಸಿ ರಕ್ತ ಹೊಂದಿರತಕ್ಕಂತಹ ಯುವಕರು ಕೂಡ್ಕೊಂಡು ಏನಾಗತ್ತೆ ಅಂತ ಕೇಳಿದ್ರೆ, ಮುಂಚೆನೆ ಮೇ 10ಕ್ಕೆ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಇವರು ಆಕ್ರಮಣ ಮಾಡ್ತಾರೆ ಬ್ರಿಟಿಷ್ ಬೆಟಾಲಿಯನ್ಸ್ ಗಳ ಮೇಲೆ. ಬ್ರಿಟಿಷ್ ಸೈನಿಕರ ಬೆಟಾಲಿಯನ್ಸ್ ಗಳ ಮೇಲೆ ಇವ್ರು ದಾಳಿ ಮಾಡೋದಕ್ಕೆ ಹಿಡಿತಾರ್ರಿ. ದಾಳಿ ಮಾಡಿದ ತಕ್ಷಣ ಏನೋ ದುಡುಕಿ ಯುವಕರು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ರು ಕೂಡ ಅವ್ರನ್ನ ಸಪೋರ್ಟ್ ಮಾಡ್ಕೊಂಡು ಈ 1857ರ ದಂಗೆ ಆಗತ್ರಿ. ಮೀರತ್ ನಿಂದ ಶುರುವಾಗಿರುವಂತ ದಂಗೆ ದೆಹಲಿವರೆಗೂ ಹೋಗ್ ಮುಟ್ಟುತ್ತೆ. ದೆಹಲಿಗೆ ಮೊಘಲ್ ಚಕ್ರವರ್ತಿ ಆಗಿನ ಕಾಲದಲ್ಲಿ ಯಾರಿರ್ತಾರೆ ಅಂತ ಕೇಳಿದ್ರೆ, 2ನೇ ಬಹದ್ದೂರ್ ಶಾ ಜಾಫರ್ ಇರ್ತಾನ್ರಿ. ಹೌದಾ? ಈ 2ನೇ ಬಹದ್ದೂರ್ ಶಾ ಜಾಫರ್ ಏನಿದಾನಲ್ಲ, ಅವನನ್ನ ಚಕ್ರವರ್ತಿ, ದೆಹಲಿಯ ಚಕ್ರವರ್ತಿ ನೀವು, ನಮ್ಮೆಲ್ಲರ ಯುವಕರ ಒಬ್ಬ ನೀವು ಲೀಡರ್ ಅಂತ ಏನ್ ಮಾಡ್ತಾನ್ರಿ, ಕದಮ್ ಸಿಂಗ್. ಯಾರು? ಕದಮ್ ಸಿಂಗ್ ಏನ್ ಮಾಡ್ತಾನ್ರಿ, ಇದ್ ಮಾಡ್ತಾನೆ. ಹೌದಾ? ಸೊ ಮೇ 10ಕ್ಕೆ ನಡೆದಂತಹ ಈ ದಂಗೆ ಅಥವಾ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಏನಾಗುತ್ತೆ ಅಂತ ಕೇಳಿದ್ರೆ, ಫೇಲ್ಯೂರ್ ಫೇಲ್ಯೂರ್ ಆಗುತ್ತೆ. ಅಲ್ಲಿಗೆ ಮೊಘಲ್ ಸಾಮ್ರಾಜ್ಯದ ಪತನ ಕೂಡ ಆಗ್ತದೆ. ಹೌದಾ? ಸೊ ಇಷ್ಟು ಇವೆಂಟ್ಸ್ ಗಳನ್ನ ನೀವೇನ್ ಮಾಡಿದ್ರಿ, ಇವತ್ತು ನೋಡಿದ್ರಿ. ಹೌದಾ? ಸೊ ಇದ್ರ ನೆಕ್ಸ್ಟ್ ಕೂಡ ಬಹಳಷ್ಟು ಇವೆಂಟ್ಸ್ ಗಳು ಬರ್ತಾ ಹೋಗ್ತಾವ್ರಿ. 1885 ರಾಜಕೀಯದಲ್ಲಿ ಏನಾಗ್ತವೆ, ನಿಮಗೆ ಬೆಳವಣಿಗೆಗಳು ನೋಡೋದಕ್ ಸಿಗ್ತವೆ. INC, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಬರುತ್ತೆ. ಹೌದಾ? ಸೊ ಅಲ್ಲಿ ಅಧಿವೇಶನಗಳು ನಡೀತಾ ಹೋಗ್ತವೆ. ಯಾರೆಲ್ಲ ಅಧಿವೇಶನಗಳು ಮಾಡಿದ್ರು, ಯಾವ ರೀತಿ ಅಧಿವೇಶನಗಳಲ್ಲಿ ಡಿಸಿಷನ್ಸ್, ನಿರ್ಣಯಗಳನ್ನ ಕೈಗೊಳ್ಳಲಾಯ್ತು, ಇದನ್ನೆಲ್ಲ ನಾವೇನ್ ಮಾಡ್ತಿದ್ವಿ, ಮುಂದಿನ ಕ್ಲಾಸ್ಗಳಲ್ಲಿ ನೋಡ್ತಾ ಹೋಗ್ತೀವಿ. ಹೌದಾ? ಎಸ್. ಸೊ ನಿಮಗೆ 20ನೇ ತಾರೀಕಿನ ನಂತರ ಎಲ್ಲರ ಕ್ಲಾಸ್ಗಳು ಸಿಗ್ತಾ ಉಂಟು. ಸೊ ಈ ಮಹಾಸಂಗಮ ಮುಗಿದ ನಂತರ. ಥ್ಯಾಂಕ್ ಯು ಸೋ ಮಚ್.